ಇವತ್ತು ಈ ಪುನರುತ್ಥಾನದ ದಿನದಲ್ಲಿ ಪುನರುತ್ಥಾನಕ್ಕೆ ಸಂಬಂಧಪಟ್ಟಂತೆ ಹಾಗೂ ನನ್ನ ಒಂದು ಸಂದೇಶ ಸರಣಿಯನ್ನ ಐಡೆಂಟಿಟಿ ಸೀರೀಸ್, ನಮ್ಮ ಗುರುತಿಸುವಿಕೆ ಸರಣಿಗೆ ಸಂಬಂಧಪಟ್ಟಂತೆ ಒಂದು ಕೆಲವು ಆಲೋಚನೆಗಳನ್ನ ನಾನು ನಿಮ್ಮೊಟ್ಟಿಗೆ ಹೇಳ್ಕೊಳ್ಳೋಕೆ ನಾನು ಬಯಸ್ತೇನೆ. ನಮ್ಮೆಲ್ಲರ ಸತ್ಯವೇದಗಳನ್ನ ಎಫೆಸದವರ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 7ನೇ ವಚನಕ್ಕೆ ನಮ್ಮ ಸತ್ಯವೇದಗಳನ್ನು ತಿರುಗಿಸೋಣ. ಎಫೆಸದವರ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 7. ಎಲ್ಲರೂ ಕೂಡ ಗಮನಿಸಿ, ನಾವು ಇದನ್ನು ಕೇಳ್ಕೊಳ್ಳೋಣ. ನೀವು ಸತ್ಯವನ್ನು ತಿಳಿದಾದರೆ ಅದನ್ನು ಗಮನಿಸಿ. ನೀವು ನಿಮ್ಮ ಅಪರಾಧಗಳ ಹಾಗೂ ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದೀರಿ. ಪೂರ್ವದಲ್ಲಿ ನೀವು ಇಹಲೋಕದ ಪದ್ಧತಿಗೆ ಅನುಸಾರವಾಗಿಯೂ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ಅವಿಧೇಯತೆಯ ಮಕ್ಕಳಲ್ಲಿ ಈಗ ಕೆಲಸ ನಡೆಸುವ ಆತ್ಮನಿಗನುಸಾರವಾಗಿ ಜೀವನ ನಡೆಸಿದ್ದೀರಿ. ನಾವೆಲ್ಲರೂ ಪೂರ್ವದಲ್ಲಿ ಅವರ ಹಾಗೆಯೇ ಇದ್ದೆವು. ಶರೀರ ಭಾವದ ಆಸೆಗಳಿಗೆ ಅಧೀನರಾಗಿ ಶಾರೀರಿಕ ಹಾಗೂ ಮಾನಸಿಕ ಇಚ್ಛೆಗಳನ್ನು ಈಡೇರಿಸುತ್ತಾ ಬಂದೆವು. ಸ್ವಭಾವತಃ ನಾವು ಸಹ ಇತರರಂತೆಯೇ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮನ್ನು ಪ್ರೀತಿಸಿದ ಮಹಾಪ್ರೀತಿಯ ನಿಮಿತ್ತ ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ. ಆತನು ಕ್ರಿಸ್ತ ಯೇಸುವಿನಲ್ಲಿ ನಮ್ಮೊಂದಿಗಿರುವ ದಯೆಯ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಿನ ಯುಗಗಳಲ್ಲಿ ನಮಗೆ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಯೇಸು ಕ್ರಿಸ್ತನೊಂದಿಗೆ ನಮ್ಮನ್ನು ಕೂರಿಸಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಈ ಪುನರುತ್ಥಾನದ ದಿನ ಆ ವಿಷಯವನ್ನು ನಾವು ಆಚರಿಸುವಂಥ ದಿನ. ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಎದ್ದಂಥ ಒಂದು ವಿಷಯವನ್ನು ನಾವು ಆಚರಿಸ್ತಾ ಇದ್ದೇವೆ. ಆದರೆ 7ನೇ ವಚನವನ್ನು ನಾವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಅದ್ರ ಏನು ಬರ್ದಿದೆ ಅಂದರೆ, ಯೇಸು ಕ್ರಿಸ್ತನು ಮಾತ್ರ ಸತ್ತವರಿಂದ ಎದ್ದಿಲ್ಲ, ಆದರೆ ಆತನ ಮೇಲೆ ನಂಬಿಕೆ ಇಟ್ಟಂಥ ನಮ್ಮೆಲ್ಲರನ್ನು ಕೂಡ ಆತನ ಮರಣದಿಂದ ಎಬ್ಬಿಸಿ ಎಲ್ಲಿ ಕುಳಿಸಿದ್ದಾನೆ? ನಮ್ಮನ್ನು ಎಲ್ಲಿ ಕುಳಿಸಿದ್ದಾರೆ? ದೇವರು ನಮ್ಮನ್ನು ಪರಲೋಕದಲ್ಲಿ. ಎಲ್ಲರೂ ಕೂಡ ಮತ್ತೆ 7ನೇ ವಚನ ನಿಮ್ಗೆ ಅರ್ಥ ಆಗಿಲ್ಲ. ಮುಂದಿನ ಯುಗಗಳಲ್ಲಿ ನಮಗೆ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿ. ಎಷ್ಟು ಜನ ಕ್ರಿಸ್ತ ಯೇಸುವಿನಲ್ಲಿ ಇದ್ದೀರಾ ಇಲ್ಲಿ? ಅದನ್ನೇ ನಾವು ಒಂದು ಗುರುತಿಸುವಿಕೆಯ ಸರಣಿಯಲ್ಲಿ ಕಲಿತಾರೆ. ನಾವು ಎಲ್ಲಿದ್ದೇವೆ? ಎಲ್ಲರೂ ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ. ಅಂದರೆ ಯೇಸು ಕ್ರಿಸ್ತನು ಮಾತ್ರ ಎದ್ದಿಲ್ಲ. ಪುನರುತ್ಥಾನದ ದಿನದಂದು ಮರಣವನ್ನ ಜಯಿಸಿ ಯೇಸು ಕ್ರಿಸ್ತನು ಮಾತ್ರ ಎದ್ದಿಲ್ಲ. ಹಾಲೆಲೂಯ. ಆತನು ಹೊಂದಂತ ಮರಣ ನಮ್ಮದು. ಆತನು ಸಮಾಧಿಗೆ ಮಾಡಲ್ಪಟ್ಟಾಗ ನಾವು ಆತನೊಂದಿಗೆ ಸಮಾಧಿ ಮಾಡಲ್ಪಟ್ಟೆವು. ಆತನು ಸತ್ತವರಿಂದ ಎದ್ದಾಗ ನಾವು ಕೂಡ ಆತನೊಂದಿಗೆ ಎದ್ದಿದ್ದೇವೆ. ಹಾಲೆಲೂಯ. ಪ್ರಿಯರೇ, ಪುನರುತ್ಥಾನದ ದಿನದಂದು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾದ ವಿಷಯ ಏನಂದ್ರೆ, ಕ್ರಿಸ್ತ ಯೇಸುವಿನಲ್ಲಿ ಇರುವಂತ ನಾವು ಕೂಡ ಆತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇವೆ. ಬರೀ ಎಬ್ಬಿಸಲ್ಪಟ್ಟಿಲ್ಲ, ಎಲ್ಲಿದ್ದೇವೆ? ಪರಲೋಕದಲ್ಲಿ ಯೇಸು ಕ್ರಿಸ್ತನೊಂದಿಗೆ ನಮ್ಮನ್ನು ಕೂರಿಸಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ದೇವರ ನಾಮವನ್ನು ನಮ್ಮನ್ನು ಪಡಿಸೋಣ. ನಾವು ಎಲ್ಲಿ ಕುಳಿತಿದ್ದೇವೆ? ಎಲ್ಲರೂ ಕೂಡ ಕ್ರಿಸ್ತ ಯೇಸುವಿನಲ್ಲಿ. ಯಲಹಂಕ ಸಭೆಯಲ್ಲ, ಬೆಂಗಳೂರಿನಲ್ಲಿ. ಶಾರೀರಿಕವಾಗಿ ಹೌದು, ಆದರೆ ಆತ್ಮಿಕವಾಗಿ ನಾವು ಕ್ರಿಸ್ತ ಯೇಸುವಿನೊಂದಿಗೆ ಆತನ ಸಿಂಹಾಸನದ ಮೇಲೆ ಕುಳ್ಳರಿಸಲ್ಪಟ್ಟೇವೆ. ವಾವ್! ಈ ಒಂದು ಪ್ರಕಟಣೆ ನಾವು ಹೊಂದಿಕೊಂಡ್ರೆ ನಮ್ಮ ಜೀವಿತವನ್ನ ಅದು ಸಂಪೂರ್ಣವಾಗಿ ಬದಲಾಯಿಸ್ಬಿಡುತ್ತೆ. ಈ ವಾಕ್ಯ ಭಾಗದಲ್ಲಿ ಗಮನಿಸಿ ನೋಡೋದಾದ್ರೆ, ಒಬ್ಬ ವಿಶ್ವಾಸಿಯ 3 ಪರಿಸ್ಥಿತಿಗಳನ್ನ ವಿವರಿಸುತ್ತೆ. ಯೇಸು ಕ್ರಿಸ್ತನನ್ನ ನಾವು ಕಂಡುಕೊಳ್ಳೋಕ್ಕಿಂತ ಮುಂಚೆ ನಾವೇನಾಗಿದ್ವಿ, ಯೇಸು ಕ್ರಿಸ್ತನನ್ನ ಕಂಡುಕೊಂಡ ನಂತರ ನಾವೇನಾದ್ವಿ, ಅದು ಭವಿಷ್ಯದಲ್ಲಿ ದೇವರು ನಮ್ಗೇನಿಟ್ಟಿದ್ದಾರೆ, ಈ 3 ವಿಷಯಗಳು ಕೂಡ ಈ ಅಧ್ಯಾಯದಲ್ಲಿ ನಾವು ಕಾಣಕ್ಕೆ ಸಾಧ್ಯ. ಯೇಸು ಕ್ರಿಸ್ತನನ್ನ ತಿಳಿದುಕೊಳ್ಳೋಕ್ಕಿಂತ ಮುಂಚೆ, ನಾವು ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ನಮ್ಮ ಪಾಪಗಳಲ್ಲಿ, ಲೋಕದ ಆಸೆಗಳಲ್ಲಿ, ನಾವು ಶಾಪಗಳಲ್ಲಿ, ಆತ್ಮೀಯ ಜೀವನದಲ್ಲಿ ನಾವು ಸತ್ತು ಹೋಗಿದ್ದೆವು. ನಮ್ಮ ಜೀವಿತ ಅದು. ಆದರೆ ಯೇಸು ಕ್ರಿಸ್ತನು ನಮ್ಮನ್ನ ಮುಟ್ಟಿದಾಗ, ಆತನು ನಮ್ಮನ್ನು ಸಂಧಿಸಿದಾಗ, ನಾವು ಹೊಸ ಜೀವವನ್ನು ಪಡ್ಕೊಂಡಾಗ ನಾವೇನಾಗಿದ್ದೇವೆ? ರಕ್ಷಣೆಯನ್ನ ಪಡ್ಕೊಂಡಿದ್ದೇವೆ. ಪಾಪಗಳಿಂದ ಕ್ಷಮಾಪಣೆಯನ್ನ ಪಡ್ಕೊಂಡಿದ್ದೇವೆ. ಮುಂಚೆ ನಾವು ದೇವರ ಕೋಪಕ್ಕೆ ಗುರಿಯಾಗಿದ್ದೇವೆ,
ಆದರೆ ಯೇಸು ಕ್ರಿಸ್ತನ ಕಂಡುಕೊಂಡಂತ ನಾವೆಲ್ಲರೂ ಕೂಡ ಇವತ್ತು ನಾವು ಆತನ ಪ್ರೀತಿಗೆ, ಕೃಪೆಗೆ, ದಯೆಗೆ ಗುರಿಯಾಗಿದ್ದೇವೆ. ಹಾಲೆಲೂಯ. ಆತನ ಕೋಪಕ್ಕೆ ಗುರಿಯಾಗಿದ್ದ ನಮ್ಮನ್ನ ಯೇಸು ಕ್ರಿಸ್ತನು ಆತನ ಪ್ರೀತಿಗೆ ನಮ್ಮನ್ನು ಗುರಿ ಮಾಡಿದ್ದಾನೆ. ಈಗ ದೇವರು ನಮ್ಮನ್ನು ನೋಡುವಾಗ, ಕ್ರಿಸ್ತನಲ್ಲಿರುವ ನಮ್ಮೆಲ್ಲ ಕೂಡ ನೋಡುವಾಗ ಆತನು ಪ್ರೀತಿಯಿಂದ ನಮ್ಮನ್ನು ಕಾಣ್ತಾ ಇದ್ದಾನೆ. ಹಾಲೆಲೂಯ. ಹಾಗೂ ನಮ್ಮ ಭವಿಷ್ಯದಲ್ಲಿ ದೇವರು ತನ್ನ ಒಂದು ಜ್ಞಾನವನ್ನ, ಪ್ರೀತಿಯನ್ನ, ಕೃಪೆಯನ್ನ, ತನ್ನ ಅಪಾರವಾದ ಮಹಿಮೆಯನ್ನ ನಮ್ಮ ಮುಖಾಂತರ ಇಡೀ ಲೋಕಕ್ಕೆ ಆತನು ತೋರಿಸಿಕೊಳ್ಳಲು, ಪ್ರಕಟಿಸಿಕೊಳ್ಳಲು ಬಯಸ್ತಾ ಇದ್ದಾನೆ. ಹಾಲೆಲೂಯ. ಈ ಒಂದು ಅಧ್ಯಾಯವನ್ನು ಕೇರ್ಫುಲ್ ಆಗಿ ನಾವು ಓದುವಾಗ ಅಟ್ಲೀಸ್ಟ್ ಈ ಒಂದು ಎಂಟೈರ್ ಬುಕ್ ಆಫ್ ಎಫೆಸಿಯನ್ಸ್ ಬರೆದ ಪತ್ರಿಕೆಯನ್ನ ನೀವು ಓದುವಾಗ ಅಟ್ಲೀಸ್ಟ್ 5 times ಹೆವೆನ್ಲೀಸ್ ಬಗ್ಗೆ ಪೌಲನು ಬರೆದಿದ್ದಾನೆ, ಪರಲೋಕದ ವಿಷಯವಾಗಿ. ಅದನ್ನೆಲ್ಲ ಹೇಳಕ್ಕೆ ನನಗೆ ಸಮಯ ಇಲ್ಲ. ಬಟ್ ಏನಂದ್ರೆ ಪೌಲನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಪರಲೋಕದಲ್ಲಿ ಅಟ್ಲೀಸ್ಟ್ 3 levels ಇರ್ತಿತ್ತು, 3 levels ಮಿನಿಮಮ್. ಒಂದು ನಾವು ನೋಡುವಂಥ ಆಕಾಶ, ಮೋಡಗಳು, ಪಕ್ಷಿಗಳು ಆಡ್ತಾವಲ್ಲ, ಅದು ನಾವು ಕಾಣುವಂಥ ಒಂದು ಪರಲೋಕ. ಎರಡನೇದು ಸೂರ್ಯ, ಚಂದ್ರ, ನಕ್ಷತ್ರ, ಗ್ಯಾಲಕ್ಸೀಸ್, ಪ್ಲಾನೆಟ್ಸ್, ಅದು ಆಕಾಶ ಮಂಡಲ. ಮೋಸ್ಟ್ ಪ್ರಾಬಲಿ ದುರಾತ್ಮ ಶಕ್ತಿಗಳೆಲ್ಲ ಅಲ್ಲಿ ಕಾರ್ಯ ಮಾಡ್ತಾ ಇವೆ. ಅಲ್ಲಿ ಮಾತ್ರ ಕಾರ್ಯ ಮಾಡ್ತಲ್ಲ ಅಲ್ಲ ಅಂತ ಹೇಳ್ತಾ ಇಲ್ಲ, ಅಲ್ಲಿ ಕಾರ್ಯ ಮಾಡ್ತವೆ ವಿಶೇಷವಾಗಿ. ಎಫೆಸದ ಬರೆದ ಪತ್ರಿಕೆ 6ನೇ ಅಧ್ಯಾಯ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. 3ನೇ ಲೆವೆಲಲ್ಲಿ ನೋಡಿದಾಗ ಎಲ್ಲ ಅಧಿಕಾರಗಳಿಗಿಂತ ಮೇಲೆ, ಎಲ್ಲ ಸ್ಥಾನಗಳಿಗಿಂತ ಮೇಲೆ, ಎಲ್ಲ ಶಕ್ತಿಗಳಿಗಿಂತ ಮೇಲೆ 3ನೇ ಒಂದು ಪರಲೋಕದ ಭಾಗದಲ್ಲಿ ಯಾರಿದ್ದಾರೆ? ದೇವರಿದ್ದಾರೆ, ಯೇಸು ಸ್ವಾಮಿ ಇದ್ದಾರೆ, ದೇವದೂತರಿದ್ದಾರೆ. ಸೊ ನಾವು ಎಲ್ಲಿ ಕುಳ್ಳಿರಿಸಲ್ಪಟ್ಟಿದ್ದೇವೆ? ಯಾವ ಒಂದು ಆಕಾಶ ಲೆವೆಲಲ್ಲಿ? ಎಲ್ಲ ಅಧಿಕಾರಿಗಳಿಗಿಂತ ಮೇಲೆ, ಎಲ್ಲ ಶಕ್ತಿಗಳಿಗಿಂತ ಮೇಲೆ, ಎಲ್ಲ ಈ ಲೋಕದ ಎಲ್ಲ ವಿಷಯಗಳಿಗಿಂತ ಮೇಲೆ ದೇವರು ನಮ್ಮನ್ನ ಕುಳ್ಳಿರಿಸಿದ್ದಾನೆ. ಪೌಲನು ಇದನ್ನ ಬರೆಯಕ್ಕೆ ಒಂದು ಕಾರಣ ಇದೆ. ಯಾಕೆ ನಾವು ವಿಶ್ವಾಸಿಗಳಾದ ನಮ್ಮನ್ನ ದೇವರು ಆ ಸ್ಥಾನದಲ್ಲಿ ಕುಳ್ಳಿರಿಸಿದ್ದಾನೆ ಎಂಬ ಹೇಳಕ್ಕೆ ಒಂದು ವಿಶೇಷವಾದ, ಮುಖ್ಯವಾದ ರೀಸನ್ ಇದೆ, ಕಾರಣ ಇದೆ. ಅದೇನೆಂದ್ರೆ ಎಫೆಸದ ಪಟ್ಟಣ ಯಾವ ರೀತಿ ಇತ್ತಂದ್ರೆ ಅದು ಬಹಳ ಪಾಪಗಳಿಂದ ಕೂಡಿದಂಥ ಪಟ್ಟಣ, ಬಹಳ ವಿಗ್ರಹಾರಾಧನೆಯಿಂದ ಕೂಡಿದಂಥ ಪಟ್ಟಣ. ಇನ್ಫ್ಯಾಕ್ಟ್ ಒನ್ ಆಫ್ ದ 7 ವಂಡರ್ಸ್, ಲೋಕದಲ್ಲಿ 7 ಅದ್ಭುತಗಳು ಅಂತ ಕರೀತಾ ಇದ್ರು ಆ ದಿನಗಳಲ್ಲಿ. ಅರ್ತಿಮೇಯ ಎಂಬ ದೇವತೆ ಒಂದು ದೇವಾಲಯ ಇತ್ತು, ಡಯಾನಾ ಎಂಬ ದೇವಾಲಯ ಇರ್ತಾ ಇತ್ತು. ಬಹಳ ಹೇಳ್ಕೊಳಕ್ ಕೂಡ ಆಗದಿರತಕ್ಕಂಥ ಪಾಪಗಳು, ಇನ್ಕ್ಲೂಡಿಂಗ್ ದೇವಾಲಯದಲ್ಲೂ ಕೂಡ ವ್ಯಭಿಚಾರಗಳು, ಅದು ಕೂಡ ಒಂದು ಆರಾಧನೆ ರೀತಿಯಾಗಿತ್ತು ಆ ದಿನಗಳಲ್ಲಿ. ಅಷ್ಟು ಪಾಪಗಳು. ಅದಕ್ಕಿಂತ ಹೆಚ್ಚಾಗಿ ಮಂತ್ರಗಳು, ತಂತ್ರಗಳು, ಇವತ್ತು ನೀವು ನೋಡ್ತಾರ ಲೆವೆಲ್ ಏನಲ್ಲ, ಅದು ಸೂಪರ್ ಲೆವೆಲ್. ಅದು ಆ ರೀತಿಯಾದ ಮಂತ್ರಗಳು, ಇನ್ನು ಏನೇನು ಹೇಳ್ತಾರ, ಈ ಭೂತಗಳಿಗೆ, ಪ್ರೇತಗಳಿಗೆ ನಡೆಯುವಂಥ ಅನೇಕವಾದ ಕಾರ್ಯಗಳು ಆ ದಿನಗಳಲ್ಲಿ ನಡೀತಾ ಇತ್ತು. ಪೌಲನು ಅಂತ ಒಂದು ಪಟ್ಟಣಕ್ಕೆ ಹೋಗಿ ಸುವಾರ್ತೆನ ಸಾರಿದಾಗ ಅನೇಕರು ರಕ್ಷಣೆ ಹೊಂದಿದ್ರು. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆವಾಗ ರಕ್ಷಣೆ ಹೊಂದಿದ ಅನೇಕರು ತಮ್ಮ ಮಂತ್ರಕ್ಕೆ, ತಂತ್ರಗಳಿಗೆ, ಈ ಭೂತ ಪ್ರೇತಗಳಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನೆಲ್ಲ ಕೂಡ ಬಂದು ಸುಟ್ಟಾಕಿದ್ರು. ಅದರ ಮೌಲ್ಯ ಎಷ್ಟಾಗಿತ್ತು ಗೊತ್ತಾ? 50,000 ದಿನಗಳ ಸಂಬಳ. 50,000 ದಿನ ಅಂದ್ರೆ ಎಷ್ಟು ವರ್ಷ ಆಯಿತು? ನೀವು ಕ್ಯಾಲ್ಕುಲೇಟ್ ಮಾಡಿ, ನನ್ನ ಮ್ಯಾಥ್ಸ್ ಸ್ವಲ್ಪ ವೀಕು. ಅಷ್ಟು ಬೆಲೆ ಬಾಳುವ ವಸ್ತುಗಳನ್ನ ಬಂದು ಅವರು ಸುಟ್ಟಾಕಿದ್ರು. ಸೊ ವಿಶ್ವಾಸಿಗಳು ಎಂತ ಒಂದು ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ? ಪಾಪಗಳು, ಅನ್ಯಾಯಗಳು, ಅತಿಕ್ರಮಗಳು, ವಿಗ್ರಹಾರಾಧನೆ, ಮಂತ್ರ, ತಂತ್ರ, ಭೂತ, ಪ್ರೇತ ಇವೆಲ್ಲ ಸಂಬಂಧಪಟ್ಟಂತ ಲೋಕದಲ್ಲಿ ಅವ್ರು ಜೀವಿಸ್ತಾ ಇದ್ದಾರೆ. ಅವುಗಳೊಟ್ಟಿಗೆ ಆವಾಗ ಅವರು ರಿಲೇಟ್ ಆಗ್ಬೇಕಾಗತ್ತೆ. ಸೊ ಅದಕ್ಕೆ ಪೌಲನಿಗೆ ಎಚ್ಚರಿಸ್ತಾ ಇದ್ದಾನೆ, ಉತ್ತೇಜಿಸ್ತಾ ಇದ್ದಾನೆ, ಅವುಗಳೆಲ್ಲ ಏನೇ ಇರಲಿ ಅದಕ್ಕೆ ನಾವು ಭಯ ಪಡಬೇಕಾಗಿಲ್ಲ. ಯಾಕೆ ನಾವೆಲ್ಲಿದ್ದೇವೆ? ಕ್ರಿಸ್ತನಲ್ಲಿ, ಪರಲೋಕದಲ್ಲಿ ಆತನೊಂದಿಗೆ, ಆತನಲ್ಲಿ ಕುಳ್ಳಿರಿಸಲ್ಪಟ್ಟಿದ್ದೇವೆ. ಈ ಪ್ರಕಟಣೆಯನ್ನ ನೀವು ಹೊಂದ್ಕೊಳ್ದೆ ಹೋದ್ರೆ, ಇದು ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಪವಿತ್ರಾತ್ಮನ ಪ್ರಕಟಣೆ ನಿಮಗೆ ಬೇಕು. ಈ ಪ್ರಕಟಣೆಯನ್ನ ನೀವು ಹೊಂದ್ಕೊಂಡ್ರೆ, ಈಗ ಇವತ್ತು ಯಾವತ್ತೋ ಪರಲೋಕ ಅಂದ್ರೆ ಯಾವತ್ತೊಂದಿನ ಸಾಯ್ತೀನಿ, ಸತ್ತ ಮೇಲೆ ಪರಲೋಕಕ್ಕೆ ಹೋಗ್ತೀನಿ ಅಂತ ಅನ್ಕೊಂಡ್ರೆ ಐ ಪಿಟಿ ಯು. ಬಟ್ ದೇವರ ವಾಕ್ಯದ ಒಂದು ಜ್ಞಾನ ಅರ್ಥ ಮಾಡ್ಕೊಂಡ್ರೆ ಈಗಾಗಲೇ, ಹಾಲೆಲೂಯಾ, ಒಂದಿನ ಪರಲೋಕಕ್ಕೆ ಹೋಗ್ತೇವೆ ನಾವು, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಈಗಾಗಲೇ ಹೆವೆನ್ ಇಸ್ ದ ಪ್ರೆಸೆಂಟ್ ರಿಯಾಲಿಟಿ ಟು ಎವ್ರಿ ಚೈಲ್ಡ್ ಆಫ್ ಗಾಡ್. ದೇವರ ಮಗುಗೆ ಪರಲೋಕದ ಜೀವಿತ ಅನ್ನೋದು ಈಗಾಗಲೇ ಪ್ರಾರಂಭವಾಗಿದೆ.
ನಿತ್ಯ ಜೀವನದ ಸತ್ತಾಗ ಪ್ರಾರಂಭ ಆಗುವಂಥ ವಿಷಯವಲ್ಲ. ಯೇಸು ಕ್ರಿಸ್ತನ ಯಾವಾಗ ನಿಮ್ಮ ಒಳಗೆ ಬಂದನೋ, ಪವಿತ್ರಾತ್ಮ ನಿಮ್ಮ ಒಳಗೆ ಯಾವಾಗ ಬಂದನೋ, ಆಗಲೇ ನಿತ್ಯ ಜೀವ ನಿಮ್ಮಲ್ಲಿ ಪ್ರಾರಂಭವಾಗಿದೆ. ಹಲ್ಲೆಲೂಯಾ. ಈ ವಿಷಯ ನೀವು ಅರ್ಥ ಮಾಡ್ಕೊಂಡ್ರೆ ಯಾವ ಸಾವಿಗೆ ಯಾವಾಗ ಸಾಯ್ತೀನೋ, ನನ್ನ ಸಾವು ಯಾವ ರೀತಿ ಇರುತ್ತೋ ಅಂತ ಭಯ ಇರೋದಿಲ್ಲ ನಿಮಗೆ. ಈಗ ಇನ್ಫ್ಯಾಕ್ಟ್ ಪೌಲನೆಲ್ಲಿದ್ದ ಗೊತ್ತಾ? ಈ ಒಂದು ವಾಕ್ಯ ಬರೀಬೇಕಂದ್ರೆ ಪೌಲನೆಲ್ಲಿದ್ದ ಗೊತ್ತಾ? ಸೆರೆಮನೆಯಲ್ಲಿದ್ದ. ಓಕೆ, ಆತನು ಹೌಸ್ ಅರೆಸ್ಟಲ್ಲಿದ್ದ. ರೋಮ ಸೈನಿಕರೆಲ್ಲರೂ ಕೂಡ ಕಾವಲಾಗಿ ಇಟ್ಟಿದ್ರು. ಆತನೊಟ್ಟಿಗೆ ಇನ್ನೊಬ್ಬ ಒಂದು ರೋಮ ಸೈನಿಕನಾಗಿ ಆತನ ಇದು ಸರಪಳಿ ಹಾಕಿದ್ರು. ಆ ಒಂದು ಕಂಡೀಷನ್ ಇದ್ದುಕೊಂಡು ಪೌಲ್ ಏನು ಹೇಳ್ತಾ ಇದ್ದಾನೆ? ಕ್ರಿಸ್ತನಲ್ಲಿರುವ ನಾವೆಲ್ಲರೂ ಕೂಡ ಏನಾಗಿದ್ದೇವೆ? ಪರಲೋಕದಲ್ಲಿ ಆತನ ಸಿಂಹಾಸನದಲ್ಲಿ ಕುಳ್ಳರಿಸಲ್ಪಟ್ಟಿದ್ದೇವೆ. ಆತನ ಪ್ರಕಟಣೆ ಅರ್ಥ ಮಾಡ್ಕೊಳ್ಳಿ. ಆತನ ನೈಜಿಕ ಸ್ಥಿತಿ ಏನಿದೆ? ಸ್ವಾಭಾವಿಕ ಲೋಕದಲ್ಲಿ ಒಂದು ಚಿಕ್ಕ ಸೆರೆಮನೆ ರೀತಿಯಲ್ಲಿದೆ ಮನೆ. ಹೌಸ್ ಅರೆಸ್ಟ್ ಆಗಿದ್ದಾನೆ. ಅಲ್ಲಿ ನಾವು ತಿನ್ನೋಂಥ ಊಟ ಇಲ್ಲ, ಕುಳಿತುಕೊಳ್ಳೋಕ್ಕೆ ಸರಿಯಾದ ಸ್ಥಳ ಇಲ್ಲ, ಬಾತ್ರೂಮ್ ಫೆಸಿಲಿಟಿ ಕೂಡ ಅಷ್ಟಿಲ್ಲ. ಇಲಿಗಳು ಅಲ್ಲಿ ಏನೇನು ಓಡಾಡ್ತಿದ್ವೋ ಗೊತ್ತಿಲ್ಲ. TV ಇಲ್ಲ, ಫೋನ್ ಇಲ್ಲ, AC ಇಲ್ಲ, ಬಿಟ್ಬಿಡಿ. ಆ ಸ್ಥಳದಲ್ಲಿ ಕುಳಿತುಕೊಂಡು ಇನ್ನೊಬ್ಬ ರೋಮ ಸೈನಿಕನಿಗೆ ಕಟ್ಟಾಕಿದ್ರು ಕೂಡ ಏನು ಹೇಳ್ತಾ ಇದ್ದಾರೆ? ನಾವು ಎಲ್ಲಿದ್ದೀವಿ ಅಂತ? ಪರಲೋಕದಲ್ಲಿ ಕ್ರಿಸ್ತನೊಂದಿಗೆ ಕುಳ್ಳರಿಸಲ್ಪಟ್ಟಿದ್ದೇವೆ ಅಂತ. ನಮ್ಮೆಲ್ಲರ ಕಂಡೀಷನ್ ಯಾವ ರೀತಿ ಇದೆ? ಇರಕ್ಕೆ ಆರಾಮಾಗಿ ಮನೆ ಇದೆ, ಒಳ್ಳೊಳ್ಳೆ ಕಾರುಗಳು, ಬೈಕ್ಗಳು ಇದೆ, ಫೋನ್ಗಳಿದೆ, ಫ್ರೀಯಾಗಿ ಓಡಾಡ್ಕೊಂಡಿದ್ದೀವಿ. ಆದರೆ ನಮ್ಮ ಮನಸ್ಥಿತಿ ಏನು? ಯಾಕಪ್ಪ ನನಗೆ ಕಷ್ಟ, ನಾನೇನು ತಪ್ಪು ಮಾಡಿದೆ, ಯಾವಾಗಿದು ಹೋಗುತ್ತೆ? ಆಕಾಶ ನಮ್ಮ ಮೇಲೆ ಬಿದ್ದಿರಂಗೆ ನಿಮ್ಮ ಮುಖಗಳು ನೋಡಿದ್ರೆ ಅಯ್ಯೋ ಅನಿಸ್ಬೇಕು. ಬಟ್ ಪೌಲನ ಕಂಡೀಷನ್ ನೋಡಿ, ಆ ಕಂಡೀಷನ್ ಇದ್ದುಕೊಂಡು ಕೂಡ ಯು ಹ್ಯಾವ್ ಟು ಓವರ್ಕಮ್ ಯುವರ್ ನ್ಯಾಚುರಲ್ ರಿಯಾಲಿಟೀಸ್, ಫಿಸಿಕಲ್ ರಿಯಾಲಿಟೀಸ್ ಬೈ ದ ರೆವಲೇಷನ್ ಆಫ್ ದ ಸ್ಪಿರಿಚುವಲ್ ರಿಯಾಲಿಟೀಸ್. ನಿಮ್ಮ ಸ್ವಾಭಾವಿಕವಾದ ಲೋಕದ ಪರಿಸ್ಥಿತಿಗಳನ್ನು ಜಯ ಹೊಂದಬೇಕಂದ್ರೆ ನಿಮ್ಮ ಆತ್ಮಿಕವಾದ ಸ್ಥಾನದ ಪ್ರಕಟಣೆಯನ್ನು ಹೊಂದ್ಕೊಳ್ಬೇಕು. ಯಾವಾಗ ನನ್ನ ದೇವರ ಮಗು, ಯಾವಾಗ ಪವಿತ್ರಾತ್ಮನಲ್ಲಿ ವಾಸವಾಗಿದ್ದಾನೆ, ಯಾವಾಗ ನಾನು ದೇವರ ಪ್ರೀತಿಗೆ ಗುರಿಯಾಗಿದ್ದೇನೆ, ಯಾವಾಗ ದೇವರ ಸಾನ್ನಿಧ್ಯ ನನ್ನ ಜೊತೆ ಇದೆ, ಯಾವಾಗ ದೇವರಿಗೆ ಜೀವನ ಕೊಡುತ್ತಾನೆ, ನಾನು ಕ್ರಿಸ್ತನಲ್ಲಿ ಜೀವಂತನಾಗಿದ್ದೇನೆ, ಕ್ರಿಸ್ತನಲ್ಲಿ ಪರಲೋಕದ ಕುಳ್ಳರಿಸಲ್ಪಟ್ಟಿದ್ದೇನೆ, ಆ ಆತ್ಮೀಯ ಸತ್ಯಗಳನ್ನು ಅರ್ಥ ಮಾಡ್ಕೊಂಡಾಗ ನೀವು ಈ ಲೋಕದ ಶೋಧನೆಗಳನ್ನ, ಪಾಪಗಳನ್ನ, ಪರಿಸ್ಥಿತಿಗಳನ್ನ, ಸವಾಲುಗಳನ್ನ, ಬಿಕ್ಕಟ್ಟಿನ ಸನ್ನಿವೇಶಗಳನ್ನ ಅದ್ರ ಮೇಲೆ ಜಯ ಹೊಂದಕ್ಕಾಗುತ್ತೆ. ನಿಮಗೆ ಆತ್ಮೀಕ ಲೋಕದ ಪ್ರಕಟಣೆ ಇಲ್ಲದೆ ಹೋದ್ರೆ, ವಾಕ್ಯದ ಪ್ರಕಟಣೆ ಇಲ್ಲದೆ ಹೋದ್ರೆ, ಪವಿತ್ರಾತ್ಮನ ಪ್ರಕಟಣೆ ಇಲ್ಲದೆ ಹೋದ್ರೆ, ಈ ಲೋಕದಲ್ಲಿ ನೀವು ಅನುಭವಿಸಿದ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ನೀವು ಸೋತೋಗ್ತೀರಾ, ಬಿದೋಗ್ತೀರಾ, ಚಿಂತೆಗೆ, ಗಾಬರಿಗೆ, ಭಯಕ್ಕೆ ಒಳಗೋಗ್ತೀರಾ. ಹಲ್ಲೆಲೂಯಾ. ಅದಕ್ಕೆ ನಾವು ಆತ್ಮೀಯ ಜೀವಿತದ ಪ್ರಕಟಣೆಯನ್ನ ನಾವು ಹೊಂದ್ಕೊಳ್ಬೇಕು. ಅಂಥವ್ರ ಮುಖಗಳು ಪ್ರಕಾಶವಾಗಿರ್ತವೆ, ನಗ್ನಗ್ತಾ ಇರುತ್ತವೆ, ಲೋಕನ ತಲೆ ಮೇಲೆ ಬಿದ್ದಂಗಿರಲ್ಲ. ಹಲ್ಲೆಲೂಯಾ. ಲೆಟ್ ಮಿ ಗೋ ಕ್ವಿಕ್ಲಿ. ಈಗ ನಾವು ಯೇಸುನೊಟ್ಟಿಗೆ ಕುಳ್ಳರಿಸಲ್ಪಟ್ಟಿದ್ದೇವೆ ಅಂದ್ರೆ ಅರ್ಥ ಏನು? ಐ ಫೋಕಸ್ ಆನ್ ದಟ್. ಓಕೆ, ನಾವೆಲ್ಲರೂ ಕೂಡ ಏನಾಗಿದ್ದೇವೆ? ಎಲ್ಲಿ ಕುಳಿತಿದ್ದೇವೆ? ಸ್ವಲ್ಪ ಯಲಹಂಕ ಮರ್ತು ಬಿಡಿ, ನ್ಯೂ ಲೈಫ್ ಫೆಲೋಶಿಪ್ ಮರ್ತು ಬಿಡಿ. ಇವತ್ತು ಐ ವಿಲ್ ಟೇಕ್ ಯು ಟು ಥರ್ಡ್ ಹೆವೆನ್. ಓಕೆ, ಫ್ರೀ ಟಿಕೆಟ್ಸ್ ಎಲ್ಲರೂ ಕೂಡ ದುಡ್ಡೇನೇ ಬೇಡ, ಟಿಕೆಟ್ ತಗೋಬೇಕಾಗಿಲ್ಲ. ಎಲ್ಲರೂ ಕೂಡ ಮೂರನೇ ಒಂದು ಪರಲೋಕದ ಭಾಗದಲ್ಲಿ ನಾವೆಲ್ಲ ಎಲ್ಕೊಳ್ತಿದ್ದೇವೆ. ಈ ಪುನರುತ್ಥಾನ ದಿನದಲ್ಲಿ ಯೇಸು ಕ್ರಿಸ್ತನ ಸತ್ತಿದ್ದು ನಿಜ, ಉಣಲ್ಪಟ್ಟಿದ್ದು ನಿಜ, ಪುನರುತ್ಥಾನ ಹೊಂದಿದ್ದು ನಿಜ, ಈಗಲೂ ಕೂಡ ಆತನು ಆಳ್ತಾರದು ನಿಜ. ಬಟ್ ಈ ಸತ್ಯ ನೀವು ಅರ್ಥ ಮಾಡ್ಕೊಳ್ದೆ ಹೋದ್ರೆ ಆತನು ಹೊಂದಿದ ಪುನರುತ್ಥಾನ ನಮ್ಮಲ್ಲಿ ಯಾವುದೇ ಕಾರ್ಯ ಮಾಡೋದಿಲ್ಲ. ಹಲ್ಲೆಲೂಯಾ. ಸೊ ಇವತ್ತಿನ ಅರ್ಥ ಮಾಡ್ಕೊಳ್ಳೋಣ, ಆತನೊಟ್ಟಿಗೆ ಕುಳ್ಳರಿಸಲ್ಪಡುವುದಂದ್ರೆ ಏನು? ಓಕೆ, ಮೊದಲನೇದು ಕುಳಿತುಕೊಳ್ಳುವಂಥದ್ದು ಏನು ತೋರಿಸುತ್ತೆ ಅಂದ್ರೆ ಇಟ್ಸ್ ಅ ಪೊಸಿಷನ್ ಆಫ್ ರೆಸ್ಟ್. ಕುಳಿತುಕೊಳ್ಳೋದನ್ನ ಏನು ಸೂಚಿಸುತ್ತೆ? ಎಲ್ಲ ಆರಾಮಾಗಿ ಕುಳಿತಿದ್ರ? ಏನಾದ್ರು ಕಷ್ಟ ಆಗ್ತಾ ಇದೆ ನಿಮಗೆ? ಇದು ಆರಾಮಾಗಿರತಕ್ಕಂಥ ಸ್ಥಳ. ನಾವು ಯೇಸುವಿನೊಟ್ಟಿಗೆ ಕುಳ್ಳರಿಸಲ್ಪಟ್ಟಿದ್ದೇವೆ ಅಂದ್ರೆ ಆತನೊಟ್ಟಿಗೆ ನಾವು ಆರಾಮಾಗಿದ್ದೇವೆ ಅಂತ ಅರ್ಥ. ವಿ ಆರ್ ರೆಸ್ಟಿಂಗ್, ನಾವು ವಿಶ್ರಾಮ ಪಡ್ಕೊಳ್ತಾ ಇದೀವಿ ಅಂತ. ನಮ್ಮ ಆತ್ಮದಲ್ಲಿ, ನಮ್ಮ ಮನಸ್ಸಿನಲ್ಲಿ ಆ ಒಂದು ಸ್ಥಾನಕ್ಕೆ ನಾವು ಬರಬೇಕು. ಇಬ್ರಿಯ ಪತ್ರಿಕೆ 10, 11, 12 ನೋಡ್ತೇವೆ. ಇದಲ್ಲದೆ ಪ್ರತಿಯೊಬ್ಬ ಯಾಜಕನು ಪ್ರತಿದಿನ ಸೇವೆ ಮಾಡುತ್ತಾ ಎಂದಿಗೂ ಪಾಪಗಳನ್ನು ತೆಗೆದು ಹಾಕಲಾರದಂತ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುತ್ತಾ ನಿಂತುಕೊಂಡಿರುವನು. ಆದರೆ ಕ್ರಿಸ್ತನು ಪಾಪಗಳಿಗೋಸ್ಕರ ಸದಾಕಾಲಕ್ಕೂ ಒಂದೇ ಯಜ್ಞವನ್ನು ಸಮರ್ಪಿಸಿದ ಮೇಲೆ
ದೇವರ ಬಲಗಡೆಯಲ್ಲಿ ಕುಳಿತುಕೊಂಡನು. ಹಲ್ಲೆಲೂಯಾ. ಇಲ್ಲಿ ಇಬ್ರಿಯರ ಪತ್ರಿಕೆ ಬರೆದಾತನು ಯೇಸುವಿನ ಸೇವೆಗೂ ಹಳೆ ಒಡಂಬಡಿಕೆ ಯಾಜಕರ ಸೇವೆಗೂ ಕಂಪ್ಯಾರಿಸನ್ ಮಾಡ್ತಾ ಇದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಯಾಜಕರು ಪ್ರತಿದಿನ ನಿಂತ್ಕೊಂಡು ಸೇವೆ ಮಾಡ್ತಾ ಇದ್ರು. ಬೆಳಗ್ಗೆ 9 ಗಂಟೆಗೆ ಒಂದು ಯಜ್ಞವನ್ನು ಸಮರ್ಪಿಸಬೇಕು, ಅದು ಬೆಳಗಿನ ಯಜ್ಞ. ಮತ್ತೆ 3 ಗಂಟೆಗೆ ಸಾಯಂಕಾಲದ ಯಜ್ಞವನ್ನು ಸಮರ್ಪಿಸಬೇಕು. ಅವ್ರು ಯಾವಾಗ ನಿಂತುಕೊಂಡು ಪ್ರತಿದಿನ ಯಜ್ಞಗಳನ್ನ ಸಮರ್ಪಿಸ್ತಾನೆ ಇದ್ರು. ಜನರ ಪಾಪಗಳಿಗೋಸ್ಕರ, ಅತಿಕ್ರಮಗೋಸ್ಕರ, ಕ್ಷಮಾಪಣೆಗೋಸ್ಕರ ಪ್ರತಿದಿನ ನಿಂತುಕೊಂಡು ಶ್ರಮೆ ಪಡುತ್ತಾ ತಮ್ಮ ಯಜ್ಞಗಳನ್ನ ಸಮರ್ಪಿಸ್ತಾನೆ ಇದ್ರು. ಆದ್ರೆ ಯೇಸು ಕ್ರಿಸ್ತನು ಮಹಾಯಾಜಕನಾಗಿ ಬಂದಾಗ ಆದ್ರೆ ಒಂದೇ ಪರಿಪೂರ್ಣವಾದ ಯಜ್ಞವನ್ನು ಸಮರ್ಪಿಸಿ ಮುಗಿಸಿ ಅದೇನ್ ಮಾಡಿದ್ದಾನೆ? ಈಗ ಕುಳಿತುಕೊಂಡಿದ್ದಾನೆ, ನಿಂತ್ಕೊಂಡಿಲ್ಲ. ಇಟ್ ಈಸ್ ಫಿನಿಶ್ಡ್, ಇಟ್ ಈಸ್ ಕಂಪ್ಲೀಟ್, ಇಟ್ ಈಸ್ ಪರ್ಫೆಕ್ಟ್. ಈಗ ಆತನು ಕುಳಿತಿದ್ದಾನೆ. ಅಂದ್ರೆ ಅರ್ಥ ಏನಂದ್ರೆ, ನಾವು ಇನ್ನು ರಕ್ಷಣೆ ಪಡೆದಕ್ಕೋಸ್ಕರ ಹೋರಾಡಬೇಕಾಗಿಲ್ಲ. ದೇವರ ಕ್ಷಮಾಪಣೆ ಪಡೆದಕ್ಕೋಸ್ಕರ ನಾವೇನು ಕಾರ್ಯ ಮಾಡಬೇಕಾಗಿಲ್ಲ. ದೇವರ ರಕ್ಷಣೆ ಪಡ್ಕೊಳ್ಳೋದಕ್ಕೆ ನಮ್ಮ ಸ್ವಂತವಾಗಿ ನಾವೇನು ಕಾರ್ಯಗಳು ಮಾಡಬೇಕಾಗಿಲ್ಲ. ಆತನ ಪ್ರೀತಿಯನ್ನ, ಆತನ ಕೃಪೆಯನ್ನ, ಆತನ ದಯೆಯನ್ನ, ಆತನ ಸಾನ್ನಿಧ್ಯವನ್ನ ಅನುಭವಿಸೋದಕ್ಕೆ ನಾವು ಶ್ರಮೆ ಪಡಬೇಕಾಗಿಲ್ಲ. ಜಸ್ಟ್ ರಿಲ್ಯಾಕ್ಸ್ ಅಂಡ್ ರಿಸೀವ್ ಇಟ್. ನಿಮಗೇನು ಮಾಡಬೇಕು? ಕುಳಿತುಕೊಂಡು ಆರಾಮಾಗಿ ದೇವರು ಉಚಿತವಾಗಿ ಕೊಟ್ಟಿರತಕ್ಕಂಥ ವಿಷಯಗಳನ್ನ ಆರಾಮಾಗಿ ಸ್ವೀಕರಿಸಿ. ಹಲ್ಲೆಲೂಯಾ. ನಾವು ಆ ರೆಸ್ಟಿಂಗ್ ಪೊಸಿಷನ್ಗೆ ಬರಬೇಕು. ನಾವು ಕುಳಿಸಲ್ಪಟ್ಟಿದ್ದೇವೆ ಅಂದ್ರೆ ಯು ಡೋಂಟ್ ಹ್ಯಾವ್ ಟು ಸ್ಟ್ರೈವ್ ಫಾರ್ ಇಟ್ ಎನಿಮೋರ್. ದೇವರ ಪ್ರೀತಿಯನ್ನು ಸಂಪಾದಿಸ್ಕೊಳ್ಳೋದಕ್ಕೆ, ದೇವರ ಆಶೀರ್ವಾದ ಸಂಪಾದಿಸ್ಕೊಳ್ಳೋದಕ್ಕೆ, ದೇವರನ್ನ ಪಡ್ಕೊಳ್ಳೋಕ್ಕೆ ನೀವು ಏನೋ ಶ್ರಮೆ ಪಡಬೇಕಾಗಿಲ್ಲ. ನಂಬೇಕು. ಪಡ್ಕೊಂಡ ಮೇಲೆ ಬೇರೆ ಕಾರ್ಯಗಳಿವೆ. ಬಟ್ ಫಸ್ಟ್ ಪಡ್ಕೊಳ್ಬೇಕಂದ್ರೆ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ರೆಸ್ಟ್. ಹಲ್ಲೆಲೂಯಾ. ಆದಾಮನ ಮೊದಲನೇ ದಿನ ಏನಾಗಿತ್ತು ಗೊತ್ತಾ? ಆದಾಮನ ಮೊದಲನೇ ದಿನ ಎಂಥ ದಿನ ಗೊತ್ತಾ? ಯಾವತ್ತು ದೇವರು ಆದಾಮನ ಸೃಷ್ಟಿ ಮಾಡಿದ್ದು? ಆ 7 ದಿನದಲ್ಲಿ 6ನೇ ದಿನ. 6ನೇ ದಿನ ಬೇರೆ ವಿಷಯಗಳನ್ನು ಕೂಡ ದೇವರು ಸೃಷ್ಟಿ ಮಾಡಿದ್ರು. ಏನು ವಿಷಯಗಳನ್ನ ಸೃಷ್ಟಿ ಮಾಡಿದ್ರು ಗೊತ್ತಾ? ಪ್ರಾಣಿಗಳನ್ನೆಲ್ಲ ಸೃಷ್ಟಿ ಮಾಡಿದ್ರು. ಇವು ಕೂಡ ಹೌದು, ಅವಳನ್ನು ಕೂಡ. ಬಟ್ ಆ ಒಂದು ಅಧ್ಯಾಯವನ್ನು ಕೇರ್ಫುಲ್ ಆಗಿ ಓದಿದ್ರೆ 6ನೇ ದಿನದ ಕೊನೆಯ ಭಾಗದಲ್ಲಿ ದೇವರು ಆದಾಮನನ್ನ ಸೃಷ್ಟಿ ಮಾಡಿರ್ಬೋದು. ಇಬ್ರಿಯರಿಗೆ ದಿನ ಪ್ರಾರಂಭವಾಗೋದು ಯಾವಾಗ ಗೊತ್ತಾ? ಇಸ್ರಾಯೇಲರಿಗೆ ಬೆಳಗಿನ ಜಾವ ಸೂರ್ಯ ಉದಯ ಆದಾಗಲ್ಲ, ಅವರ ಸಂಜೆ ವೇಳೆ 6 ಗಂಟೆ ಸೂರ್ಯ ಅಸ್ತಮಯವಾದಾಗ ಆವಾಗ ಅವ್ರ ದಿನ ಪ್ರಾರಂಭ ಆಗುವಂಥದ್ದು. ಸಂಜೆ 6 ಗಂಟೆಯಿಂದ ನೆಕ್ಸ್ಟ್ ಸಂಜೆ 6 ಗಂಟೆವರೆಗೂ ಅವರ ಒಂದು ಕ್ಯಾಲ್ಕುಲೇಷನ್ ಒಂದು ಡೇಗೆ. ಸೊ 6ನೇ ದಿನ ಕೊನೆಯ ಭಾಗದಲ್ಲಿ ದೇವರು ಆದಾಮನನ್ನ ಸೃಷ್ಟಿ ಮಾಡಿದ್ರು ಅಂತ ನಾವು ಅನ್ಕೊಳ್ಳೋದಾದ್ರೆ 7ನೇ ದಿನ ಬಂದು ಆದಾಮನ ಎಷ್ಟನೇ ದಿನ? ಅದು ಮೊದಲನೇ ದಿನ. ಆ ಮೊದಲನೇ ದಿನ ಎಂಥ ದಿನ ಆಗಿತ್ತು? ರೆಸ್ಟ್. ಆದಾಮನ ಮೊದಲನೇ ದಿನ ಯಾವ ರೀತಿ ಪ್ರಾರಂಭ ಆಯಿತು? ರೆಸ್ಟ್. ಫಸ್ಟ್ ರೆಸ್ಟ್. ಯೋಚನೆ ಮಾಡಿ ನೋಡಿ, ಆತನು ಆದಾಮನನ್ನ ದೇವರು ಮಣ್ಣಿನಿಂದ ಸೃಷ್ಟಿ ಮಾಡಿ ಆತನ ಮೇಲೆ ಜೀವ ಶ್ವಾಸ ಊದಿದಾಗ ಎದ್ದಾಗ ಆ ದೇವರ ಒಂದು ಸೃಷ್ಟಿ ನೋಡಿದಾಗ ಅಂತ ಫೀಲಿಂಗ್ ಏನಿರ್ಬೋದು ಅಂತ ಯೋಚನೆ ಮಾಡಿ ನೋಡಿ. ಓಕೆ. ಬಟ್ ಫಸ್ಟ್ ದಿನ ದೇವರ ಗೋ ಟು ವರ್ಕ್ ಅನ್ಲಿಲ್ಲ, ಕೆಲಸ ಮಾಡಕ್ ಹೋಗಿ ಅಂತ. ಏನು ನಿಮ್ಮ ಒಂದು ಫಿಂಗರ್ ಪ್ರಿಂಟ್ ಹಾಕಿ ಹೋಗಿ ಎಲ್ಲ ಟ್ಯಾಗ್ಗಳು ಹಾಕೊಂಡು ಓಡ್ತಿರಲ್ಲ ಕೆಲಸಗಳಿಗೆ ಬೆಳಗ್ಗೆನೆ, ಆ ರೀತಿ ಹಾಕೊಂಡು ಗೋ ಟು ವರ್ಕ್, ಕೆಲಸ ಮಾಡಿ ಹೋಗು ಅಂತ ಹೇಳಿಲ್ಲ. ಫಸ್ಟ್ ದಿನ ಏನು ಹೇಳಿದ್ರು ದೇವರು? ಜಸ್ಟ್ ಎಂಜಾಯ್ ಮೈ ಕ್ರಿಯೇಷನ್. ನನ್ನ ಸೃಷ್ಟಿಯನ್ನ, ನಿನಗಾಗಿ ಮಾಡಿರುವ ಸೃಷ್ಟಿಯನ್ನ, ನಿನಗಾಗಿ ಮಾಡಿರೋ ಆಶೀರ್ವಾದಗಳನ್ನ, ನನ್ನ ಪ್ರೀತಿಯ ಒಂದು ಪ್ರಕಟಣೆಯನ್ನ ಜಸ್ಟ್ ಎಂಜಾಯ್ ಇಟ್, ಅನುಭವಿಸು. ಸೊ ಆವಾಗ ದೆನ್ ಗೋ ಟು ವರ್ಕ್. ಸೊ ಅವರ್ ಡೇ ಶುಡ್ ಬಿಗಿನ್ ವಿತ್ ರೆಸ್ಟ್. ಸೊ ನಮ್ಮ ಆತ್ಮೀಯ ಜೀವನದಲ್ಲಿ ಪ್ರತಿಯೊಂದು ಕೂಡ ಯಾವ್ದ್ರಿಂದ ಪ್ರಾರಂಭ ಆಗಬೇಕು? ನಾವು ಯೇಸು ಕ್ರಿಸ್ತನು ಮಾಡಿ ಮುಗಿಸಿದ ಕಾರ್ಯಗಳನ್ನ, ಅದು ನಮಗಾಗಿ ಶಿಲುಬೆಯ ಮೇಲೆ ಮಾಡಿ ಮುಗಿಸಿದ ಕಾರ್ಯಗಳನ್ನ, ಆತನ ನೀತಿಯನ್ನ, ಪಾಪದ ಕ್ಷಮಾಪಣೆಯನ್ನ, ಪವಿತ್ರಾತ್ಮನನ್ನ, ಆತನ ಸಾನ್ನಿಧ್ಯವನ್ನ, ಕೃಪೆಯನ್ನ, ಜಸ್ಟ್ ಬಿಲೀವ್ ಇಟ್. ರೆಸ್ಟ್. ಕಷ್ಟನ ರೆಸ್ಟ್ ಮಾಡೋದು? ಎಷ್ಟು ಜನ ಕಷ್ಟ ರೆಸ್ಟ್ ಮಾಡೋಕ್ಕೆ? ಇದಕ್ಕೆಲ್ಲ ಏನ್ ಬೇಕು? ನಂಬೇಕಷ್ಟೇ. ಆವಾಗ ಮಾತ್ರ, ಯಾವಾಗ ಫ್ರಮ್ ದ ರೆಸ್ಟಿಂಗ್ ಪ್ಲೇಸ್ ಯು ನೀಡ್ ಟು ಸರ್ವ್. ನಾವು ದೇವರಿಗೆ ಪ್ರಾರ್ಥನೆ ಮಾಡಿದ್ರು, ಆರಾಧನೆ ಮಾಡಿದ್ರು, ಸೇವೆ ಮಾಡಿದ್ರು, ಏನೋ ಸಂಪಾದಿಸ್ಕೊಳ್ಳೋಕ್ಕೆ, ಏನೋ ಪಡ್ಕೊಳ್ಳೋಕ್ಕೆ, ಮೆಚ್ಚಿಸೋದಕ್ಕೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ಪ್ರೀತಿಸಲ್ಪಟ್ಟಿದ್ದೇವೆ, ಮೆಚ್ಚಿಸಲ್ಪಟ್ಟಿದ್ದೇವೆ. ಆ ಒಂದು ನಂಬಿಕೆಯಿಂದ ನಾವು ಏನೇ ಮಾಡಿದ್ರು ಕೂಡ ಇಟ್ ವಿಲ್ ಬಿ ಡಿಲೈಟ್ಫುಲ್. ಆನಂದದಿಂದ ನಾವು ಮಾಡೋಕ್ಕೆ ಸಾಧ್ಯ. ಹಲ್ಲೆಲೂಯಾ. ಎರಡನೇ ವಿಷಯ, ಕುಳಿತುಕೊಳ್ಳೋದಂದ್ರೆ ಏನು? ಮೊದಲನೇದು ಕುಳಿತುಕೊಳ್ಳೋದಂದ್ರೆ ಏನು? ಅದು ವಿಶ್ರಾಮವನ್ನ ಸೂಚಿಸುವಂತ ವಿಷಯ. ವಿ ಆರ್ ರೆಸ್ಟಿಂಗ್. ಎರಡನೇದು ಇಟ್ಸ್ ಅ ಪ್ಲೇಸ್ ಆಫ್ ಆನರ್. ನಾವೊಂದು ಸಾಮಾನ್ಯವಾದ ಸ್ಥಳದಲ್ಲಿ ಕುಳಿತುಕೊಂಡಿಲ್ಲ. ನಾವೆಲ್ಲಿ ಕುಳಿತಿರೋದು?
ಪರಲೋಕದಲ್ಲಿ ಕ್ರಿಸ್ತನೊಟ್ಟಿಗೆ ಇಟ್ಸ್ ಎ ಪ್ಲೇಸ್ ಆಫ್ ಆನರ್. ಗೌರವದಿಂದ ಕೂಡಿರತಕ್ಕಂಥ ಸ್ಥಾನ ಅದು. ಈ ಲೋಕದಲ್ಲಿ ಕೂಡ ಒಂದು ಪ್ರೈಮ್ ಮಿನಿಸ್ಟರ್ ಆಗಲಿ, ದೊಡ್ಡ VVIP ಆಗಲಿ, ಒಂದು ಗ್ರ್ಯಾಂಡ್ ಪಾರ್ಟಿಯನ್ನು ಹಾಕಿದ್ರೆ ಅಲ್ಲಿ ಪ್ರತಿಯೊಬ್ಬರು ಈ ರೀತಿ ಹೆಂಗೆ ಬಂದು ಹಂಗೆ ಕೂತ್ಕೊಳ್ಳೋಕೆ ಆಗೋದಿಲ್ಲ. ಓಕೆ, ಇಲ್ಲೆಲ್ಲ ನೀವು ಅಶ್ರಿಂಗ್ ಎಷ್ಟು ಮಾತ್ರ ಕೇಳಲ್ಲ. ನಿಮಗೆ ಎಲ್ಲಿ ಬೇಕಲ್ಲೇ ಕೂತ್ಕೊಳ್ಳೋಕೆ ಬರ್ತೀರಾ. ಅಲ್ಲೆಲ್ಲ ಆ ರೀತಿ ಇರೋದಿಲ್ಲ. ಅಲ್ಲಿ ಪ್ರತಿಯೊಬ್ಬ ಸೀಟ್ಗೂ ಅವ್ರವ್ರ ಹೆಸರುಗಳಿರ್ತವೆ. ಅಲ್ಲೇ ಹೋಗೋರು ಕುಳಿತುಕೊಳ್ಬೇಕು. ಅವ್ರು ಎಲ್ಲಿ ಕುಳಿತುಕೊಳ್ತಾರೋ ಅದು ಅವರ ಸ್ಥಾನವನ್ನು ಸೂಚಿಸುವಂಥ ವಿಷಯ. ಓಕೆ, ಸೊ ನಾವು ಪರಲೋಕದಲ್ಲಿ ಕುಳ್ಳಿರಿಸಲ್ಪಟ್ಟಿದ್ದೇವೆ ಅಂದರೆ ಅದು ಎಂಥ ಒಂದು, ಈ ಲೋಕದ ಎಲ್ಲ ಒಂದು ಕಾರ್ಯಕ್ರಮಗಳಿಗಿಂತ, ಆಚರಣೆಗಳಿಗಿಂತ ಅದು ವಿಶೇಷವಾದ ಆಚರಣೆ. ಅಂಥ ಒಂದು ಸ್ಥಾನದಲ್ಲಿ ನಮ್ಮೆಲ್ಲರನ್ನು ಕೂಡ ಆತನ VVIP ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅದು ಗೌರವದಿಂದ ಕೂಡಿರತಕ್ಕಂಥ ಸ್ಥಾನ. ಅದನ್ನೇ ರಾಜರ ಪಕ್ಕ ಯಾರಂದ್ರೆ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಅದು ಅರಸನ ಮುಂದೆ ಯಾರೋ ಸೆಕ್ಯೂರಿಟಿ ಕೆಲಸ ಮಾಡಲ್ಲ ಕೂತ್ಕೊಳ್ಳೋಕ್ಕಾಗತ್ತಾ? ಅರಸನ ಸಿಂಹಾಸನದ ಪಕ್ಕದಲ್ಲಿ ಆಗತ್ತಾ? ಸೊ ಆದರೆ ನಮ್ಮನ್ನು ಎಲ್ಲಿ ಕೂರಿಸಿದ್ದಾರೆ? ಯೇಸು ಕ್ರಿಸ್ತ ತನ್ನಲ್ಲಿ, ತನ್ನ ಸಿಂಹಾಸನದಲ್ಲಿ ಬಲಗಡೆಯಲ್ಲಿ ಕುಳ್ಳರಿಸಿದ್ದಾನೆ. ಇಟ್ಸ್ ಎ ಪ್ಲೇಸ್ ಆಫ್ ಆನರ್. ಎಷ್ಟು ಜನ ಈ ಲೋಕದಲ್ಲಿ ನೀವು ಗೌರವ ಬೇಕಂತ ಬಯಸ್ತೀರಾ? ಲೋಕದಲ್ಲಿ ನಿಮ್ಗೆ ಗೌರವ ಜನರು ಯಾವ ಆಧಾರದ ಮೇಲೆ ಕೊಡ್ತಾರೆ? ಈ ಲೋಕದಲ್ಲಿ ಜನರು ನಿಮ್ಗೆ ಗೌರವ ನೀಡೋದಂದ್ರೆ ಏನ್ರ ಮೇಲೆ? ಎಷ್ಟು ಓದಿದ್ದೀರಾ, ಎಂಥ ಮನೇಲಿದ್ದೀರಾ, ಕಾರು ಬೈಕು, ಯಾವ ಬ್ರ್ಯಾಂಡು, ಯಾವ ಮಾಡಲು, ಅವೆಲ್ಲವನ್ನು ನೋಡಿ ಜನರು ನಿಮಗೆ ಗೌರವ ಕೊಡ್ತಾರೆ. ಆ ಗೌರವ ಕೊಟ್ಟರು ಕೂಡ ಇಟ್ ವಾಂಟ್ ಬಿ ಪರ್ಮನೆಂಟ್. ಕೆಲವು ದಿನಗಳು ಕೊಡ್ಬೋದು ಅಷ್ಟೇ. ಅದರಿಂದ ಸಿಗೋ ಗೌರವನ ನೀವು ಓಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಎಂದಿಗೂ ಕೂಡ ನಿಜವಾದ ಗೌರವವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರು ಕೂಡ, ಈ ಲೋಕದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರು ಕೂಡ ನಾನು ಗೌರವಿಸಲ್ಪಡಬೇಕು ಎಂಬ ಅಗತ್ಯ ಎಲ್ಲರಲ್ಲೂ ಕೂಡ ಇದೆ. ಇಟ್ಸ್ ನ್ಯಾಚುರಲ್, ಇಟ್ಸ್ ನಾರ್ಮಲ್. ಪ್ರತಿಯೊಬ್ಬರು ಕೂಡ ನಾನು ಗೌರವಿಸಲ್ಪಡಬೇಕು ಅನ್ನೋ ಒಂದು ನೀಡಿದೆ. ಇದೆಯಾ ನಿಮಗೆ? ಎಲ್ಲರೂ ಕೂಡ ಜನರನ್ನು ಗೌರವಿಸ್ಬೇಕಂತ ಭಾವನೆ ಇದೆಯಾ ಇಲ್ವಾ? ಯಾರು ಸರಿಯಾಗಿ ಮಾತಾಡ್ಸಿದ್ರೆ ಗೊತ್ತಾಗುತ್ತೆ ಎಷ್ಟು ನಿಮಗೆ ಆ ಒಂದು ಭಾವನೆ ಇದೆಯಾ ಇಲ್ವಾ ಅಂತ. ಓಕೆ, ಅದ್ರ ತಪ್ಪೇನಿಲ್ಲ. ಬಟ್ ವಿ ಆರ್ ಲುಕಿಂಗ್ ಫಾರ್ ಆನರ್ ಇನ್ ದ ರಾಂಗ್ ಪ್ಲೇಸಸ್. ನಾವು ತಪ್ಪಾದ ಸ್ಥಳದ ಜನರಿಂದ, ಲೋಕದಿಂದ ಗೌರವವನ್ನು ಸಂಪಾದಿಸ್ಕೊಳ್ಳೋಕ್ಕೆ ಓಡ್ತಾ ಇದ್ದೇವೆ. ದಟ್ ವಿಲ್ ನಾಟ್ ಬಿ ಪರ್ಮನೆಂಟ್. ಅದು ತಾತ್ಕಾಲಿಕ. ಓಕೆ, ಅದಕ್ಕೋಸ್ಕರ ನಾವು ಜನರ ಗೌರವಕ್ಕೋಸ್ಕರ ಕಷ್ಟಪಡಬೇಕಾಗಿಲ್ಲ. ಬಟ್ ಯಾವಾಗ ನಾನು ದೇವರಿಂದ ಗೌರವಿಸಲ್ಪಟ್ಟಿದ್ದೇನೆ, ಒಂದು ವಿಶೇಷವಾದ ಸ್ಥಾನವನ್ನು ದೇವರು ನನಗೆ ಕೊಟ್ಟಿದ್ದಾರೆ, ಐ ಆಮ್ ಆಲ್ರೆಡಿ ಆನರ್ಡ್, ನಾನು ಗೌರವಿಸಲ್ಪಟ್ಟಿದ್ದೇನೆ, ಆಗಲೇ ನಾನೇನೋ ಮಾಡಬೇಕಾಗಿಲ್ಲ. ಅದಕ್ಕೆ ನಾನು ದೇವರ ಮಗು ಆಗಿರೋದ್ರಿಂದ, ಕ್ರಿಸ್ತನಲ್ಲಿ ನಾನು ಇರುವುದರಿಂದ, ಕ್ರಿಸ್ತನಲ್ಲಿ ನಾನು ಎಬ್ಬಿಸಲ್ಪಟ್ಟಿರೋದ್ರಿಂದ ಐ ಆಮ್ ಆಲ್ರೆಡಿ ಆನರ್ಡ್. ಅಂದರೆ ಈ ಲೋಕದ ಆನರ್ಗಳಿಗೆ ನೀವು ಓಡೋಲ್ಲ. ಯಾರು ನಿಮ್ಮನ್ನು ಆನರ್ ಕೊಟ್ಟಿಲ್ಲ ಅಂದ್ರೂ ಕೂಡ ನಿಮ್ಗೆ ಬೇಜಾರಾಗಲ್ಲ. ಅಲ್ಲಿ ಹೋದೆ, ಯಾರು ಸರಿಯಾಗಿ ಮಾತಾಡ್ಸಿಲ್ಲ, ನನ್ನ ಬಗ್ಗೆ ಯಾರು ಬಂದು ನೋಡಿಲ್ಲ, ವಿಚಾರಿಸ್ಕೊಳ್ಳಿಲ್ಲ, ಆ ಫೀಲಿಂಗ್ಸೇ ಬರಲ್ಲ. ಬಿಕಾಸ್ ಯು ಆಲ್ರೆಡಿ ಆರ್ ಆನರ್ಡ್. ಹಲ್ಲೆಲೂಯಾ. ನಾವು ದೇವರಿಂದ ಈ ಒಂದು ಗೌರವವನ್ನು ಆಲ್ರೆಡಿ ಪಡ್ಕೊಂಡಿದ್ದೇವೆ. ಆ ಒಂದು ಭಾವನೆಗೆ ಅಂತ ಒಂದು ಮಹಿಮೆಯ ಸ್ಥಾನವನ್ನು, ಇಟ್ಸ್ ಮೈಂಡ್ ಬ್ಲೋಯಿಂಗ್. ಇದು ಅರ್ಥ ಮಾಡಿದ್ರೆ ನಿಮಗೆ, ಇದನ್ನ ದೇವರ ಸತ್ಯಗಳನ್ನು ಅರ್ಥ ಮಾಡ್ಕೊಂಡವರು ವಿಲ್ ನಾಟ್ ಹ್ಯಾವ್ ಎನಿ ಎಕ್ಸ್ಪೆಕ್ಟೇಷನ್ಸ್ ಇನ್ ದಿಸ್ ವರ್ಲ್ಡ್. ದೇವರ ಸತ್ಯಗಳನ್ನು ಅರ್ಥ ಮಾಡಿಕೊಂಡ್ರೆ ಲೋಕದ ಜನರಿಂದ, ಲೋಕದವರಿಂದ ಯಾವುದೇ ಒಂದು ಎದುರು ನೋಡುವಿಕೆ ಇರೋದಿಲ್ಲ. ಯು ವಿಲ್ ವಾಕ್ ಕಾನ್ಫಿಡೆಂಟ್. ಐ ಆಮ್ ಆನರ್ಡ್, ಐ ಆಮ್ ಲವ್ಡ್, ದೇವನೊಟ್ಟಿಗಿದ್ದೇನೆ, ಆ ಒಂದು ಭಾವನೆ. ನಾನು ಹೇಳ್ತಾ ಇದ್ದೀನಿ, ಈ ಒಂದು ಪ್ರಕರಣ ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ಇಲ್ಲಿ ಕೂತ್ಕೊಂಡು ಕೇಳಿದ್ರೆ ಸಾಕಾಗಲ್ಲ. ಮತ್ತೆ ಹೋಗಿ ದೇವರ ವಾಕ್ಯವನ್ನು ಸ್ಲೋ ಆಗಿ ಓದಿ, ಮತ್ತೆ ಹೋಗಿ ಸಂದೇಶವನ್ನು ಕೇಳಿ, ಅದು ನಿಮ್ಮ ಮೈಂಡ್ನ ಚೇಂಜ್ ಮಾಡಬೇಕು. ನಿಮ್ಮನ್ನೇ ನೀವು ನೋಡ್ಕೊಳ್ಳೋ ರೀತಿ ಚೇಂಜ್ ಆಗಬೇಕು. ಯು ನೋ ವಾಟ್, ಐ ಡೋಂಟ್ ಸೋ ಮಚ್ ವರಿ ಅಬೌಟ್ ವಾಟ್ ಪೀಪಲ್ ಥಿಂಕ್ ಅಬೌಟ್ ಯು. ಐ ರಿಯಲಿ ವರಿ ಅಬೌಟ್ ವಾಟ್ ಯು ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ಜನರು ನಿಮ್ಮನ್ನು ಯಾವ ರೀತಿ ನೋಡ್ತಾ ಇದ್ರು ಅದ್ರ ಬಗ್ಗೆ ನಂಗೆ ಚಿಂತೆ ಇಲ್ಲ. ಬಟ್ ನಿಮ್ಮ ಬಗ್ಗೆ ನೀವೇನು ಅನ್ಕೊಳ್ತಾರೆ ಅದು ನಂಗೆ ಚಿಂತೆ. ನಿಮ್ಮ ಬಗ್ಗೆ ನೀವೇ, ನಾನು ಯಾವುದಕ್ಕೆ ಯೋಗ್ಯನಲ್ಲ, ನಾನು ಯಾವುದಕ್ಕೆ ಪ್ರಯೋಜನವಿಲ್ಲ, ನನ್ನ ಯಾರು ಪ್ರೀತಿಸೋರಿಲ್ಲ, ನನ್ನ ಯಾರು ಗಮನಿಸ್ಕೊಳ್ಳಲ್ಲ, ಯಾರು ಮಾತಾಡ್ಸೋರಿಲ್ಲ, ಆ ರೀತಿ ಭಾವನೆಗಳು ನಿಮ್ಮಿದ್ರೆ ಐ ಫೀಲ್ ಸೊ ಸಾರಿ ಫಾರ್ ಯು. ಬಿಕಾಸ್ ಯು ಡೋಂಟ್ ಹ್ಯಾವ್ ಎನಿ ಐಡಿಯಾ ಆಫ್ ಸ್ಪಿರಿಚುವಲ್ ಟ್ರೂತ್. ದೇವರ ವಾಕ್ಯದ ಬಗ್ಗೆ, ಸತ್ಯದಗಳ ಬಗ್ಗೆ ನಿಮಗೆ ಯಾವುದೇ ಅರ್ಥನೇ ಗೊತ್ತಿಲ್ಲ ಇನ್ನು.
ದೇವರ ವಾಕ್ಯವನ್ನು ಓದಿ, ನಂಬಿ. ಇಟ್ ವಿಲ್ ರೆವಲ್ಯೂಷನಲೈಸ್, ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್. ನಾವು ಬದಲಾಗೋದಂದ್ರೆ ಏನು? ಕ್ರೈಸ್ತವ ಜೀವನ ಭಾನುವಾರ ಬಂದು ಹಾಡಾಡಿ ಹೋಗೋದಲ್ಲ, ಅದೆಲ್ಲ ಒಳ್ಳೆಯದು. ಬಟ್ ದೇವರ ವಾಕ್ಯದ ಸತ್ಯಗಳ ಅರ್ಥ ಮಾಡಿಕೊಂಡು ಆ ವಾಕ್ಯಗಳನ್ನು ಯೋಚನೆ ಮಾಡೋ ರೀತಿ ಬದಲಾಯಿಸಬೇಕು, ಜನರನ್ನು ನೋಡೋ ರೀತಿ ಬದಲಾಯಿಸಬೇಕು, ಲೋಕದೊಟ್ಟಿಗೆ ವ್ಯವಹರಿಸೋ ರೀತಿ ಬದಲಾಯಿಸಬೇಕು, ನಾವು ನಡೆಯೋ ರೀತಿ, ಮಾತಾಡೋ ರೀತಿ, ನಮ್ಮ ನಡೆ ನುಡಿ ಎಲ್ಲವೂ ಕೂಡ ಬದಲಾವಣೆಯನ್ನು ತರುವಂಥ ಶಕ್ತಿಯಲ್ಲಿದೆ ದೇವರ ವಾಕ್ಯದಲ್ಲಿ. ಸೊ ವಿ ಆರ್ ಆನರ್ಡ್. ಎಲ್ಲಿದ್ದೀರಾ ನೀವೆಲ್ಲರೂ ಕೂಡ? ಗೌರವಿಸಲ್ಪಟ್ಟಂಥ ಸ್ಥಾನದಲ್ಲಿದ್ದೀರ. ದೇವರು ಎಂಥ ಒಂದು ದೇವರ ಕೃಪೆ ನೋಡಿ. ಪಾಪದಲ್ಲಿದ್ದಂಥ ನಮ್ಮನ್ನ, ಕಡು ಪಾಪಗಳಲ್ಲಿ ಪ್ರಯೋಜನಕ್ಕೆ ಬಾರದೆ ಎಲ್ಲೋ ಇದ್ದಂಥ ನಮ್ಮನ್ನ ಸುಮ್ಮನೆ ಎಬ್ಬಿಸಿ ತನ್ನ ಮಕ್ಕಳಾಗಿ ಮಾಡ್ಕೊಂಡಿಲ್ಲ. ಎಬ್ಬಿಸಿ ನಮ್ಮನ್ನು ಎಲ್ಲಿ ಕುಳ್ಳಿರಿಸಿದ್ದಾರೆ? ಯೇಸು ಕ್ರಿಸ್ತನಲ್ಲಿ ಆತನೊಂದಿಗೆ ಪರಲೋಕದಲ್ಲಿ ಆತನನ್ನ ಕುಳ್ಳಿರಿಸಿದ್ದಾನೆ. ಹಾಲೆಲೂಯಾ. ಮೂರನೇದು, ಇಟ್ಸ್ ಅ ಪೊಸಿಷನ್ ಆಫ್ ಪವರ್ ಅಂಡ್ ಅಥಾರಿಟಿ. ಯೇಸು ಕ್ರಿಸ್ತನಲ್ಲಿ ನಾವು ಕುಳ್ಳಿರಿಸಲ್ಪಟ್ಟಿದ್ದೇವೆಂದರೆ ಅದೇನು ಸೂಚಿಸುತ್ತೆ? ಅದು ಅಧಿಕಾರವುಳ್ಳ ಸ್ಥಾನ, ಶಕ್ತಿ ಮತ್ತು ಅಧಿಕಾರವುಳ್ಳ ಸ್ಥಾನ. ಹಾಲೆಲೂಯಾ. ನಾನು ಈಗಾಗಲೇ ಹೇಳಿದ ಹಾಗೆ ಎಫೆಸದ ಪಟ್ಟಣದಲ್ಲಿ ಬಹಳ ಮಂತ್ರಗಳು ನಡೀತಾ ಇತ್ತು, ತಂತ್ರಗಳು, ಭೂತ ಪ್ರೇತಗಳಿಗೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಗಳು ನಡೀತಾ ಇದ್ವು. ಓಕೆ, ಇವತ್ತು ನಡೀತಾ ಇವೆ, ಜಾಸ್ತಿ ಆಗ್ತಾ ಇವೆ ಆ್ಯಕ್ಚುಲಿ. ಓಕೆ, ಬಟ್ ಪೌಲನು ಏನು ಹೇಳ್ತಾನೆ ದೇವರ ಜನರಿಗೆ, ವಿಶ್ವಾಸಿಗಳಿಗೆ? ನೀವು ಅದಕ್ಕೆ ಭಯಪಡೋ ಅಗತ್ಯ ಇಲ್ಲ. ಮತ್ತು ಬೆಳಗ್ಗೆ ಬರಬೇಕಂದ್ರೆ ಇಲ್ಲಿಂದ ಅದು ಅಂಗಡಿ ಮುಂದೆ ನಿಂಬೆಹಣ್ಣು ತಂದಿಟ್ಟ. ಓಕೆ, ಅವನು ಎಲ್ಲೋ ನೋಡ್ಬಿಟ್ಟು ಕರೆಕ್ಟಾಗಿ ಹಿಂಗೆ ಒಂದು ಹೊಡೆದ, ಹಿಂಗೆ ಆ ಜ್ಯೂಸ್ ಬಂದು ನನ್ನ ಮೇಲೆ ಬಿತ್ತು. ನಿಮ್ಮಲ್ಲಿ ಎಷ್ಟು ಜನ ನನ್ನ ಸ್ಥಾನದಲ್ಲಿದ್ದರೆ ಏನಾಗ್ತಿದ್ದೋ ಗೊತ್ತಿಲ್ಲ ಇವತ್ತು. ನಾನು ಮುಂದೆ ಟಿಶ್ಯೂ ತೊಗೊಂಡು ಒರೆಸ್ಕೊಂಡು ಆರಾಮಾಗಿದ್ದೀನಿ ನಾನು. ಯಾಕೆ ಭಯ ಪಡ್ತೀರ ಅದಕ್ಕೆಲ್ಲ? ವೈ ಆರ್ ಯು ಅಫ್ರೈಡ್? ಯಾವ ಭೂತ ಪ್ರೇತ ಸೈತನ್ ಯಾರು ಕೂಡ ದೇವರ ಮಗುವನ್ನ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ. ನಾವು ಎಲ್ಲಿ ಕುಳಿತಿದ್ದೇವೆ? ದೇವರ ಸಿಂಹಾಸನದ ಮೇಲೆ, ಆತನ ಸ್ಥಳದಲ್ಲಿ ನಾವು ಕುಳಿತಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ವಿ ಕ್ಯಾನ್ ರೆಬ್ಯೂಕ್ ಇಟ್ ದೆನ್ ಅಂಡ್ ದೇರ್ ಇಟ್ಸೆಲ್ಫ್. ಐ ಬೈಂಡ್ ಇಟ್ ಇನ್ ಜೀಸಸ್ ನೇಮ್ ಅಂತ ಹೋಗ್ತಾ ಇರ್ಬೋದು ಆರಾಮಾಗಿ. ಸೈತಾನ ನಿಮ್ಮ ಎದುರಾಗಿ ಬರಲ್ಲ ಅಂತ ಹೇಳ್ತಾ ಇಲ್ಲ, ಸೈತಾನ ನಿಮ್ಮಲ್ಲಿ ಕಾರ್ಯ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಯಾರು ನಿಮ್ಮ ಮೇಲೆ ಮಂತ್ರನ ಉಪಯೋಗಿಸಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವುಗಳು ದೇವರ ಮಕ್ಕಳ ಮೇಲೆ, ಈ ಪ್ರಕಟಣೆಯನ್ನು ಅರ್ಥ ಮಾಡ್ಕೊಂಡಿರೋ ಮಕ್ಕಳ ಮೇಲೆ, ದೇವರ ಶಕ್ತಿ ಮತ್ತು ಅಧಿಕಾರವನ್ನು ಅರ್ಥ ಮಾಡ್ಕೊಂಡಿರೋ ಜನರ ಮೇಲೆ ಅವುಗಳ ಕಾರ್ಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಆ ಒಂದು ನಂಬಿಕೆಯಲ್ಲಿ, ಧೈರ್ಯದಲ್ಲಿ ದೇವರ ಮಕ್ಕಳಾದ ನಾವು ಜೀವಿಸಬೇಕಾಗಿದೆ ಪ್ರಿಯರೇ. ಆಮೇನ್, ಹಾಲೆಲೂಯಾ. ಎಂಥ ಒಂದು ಶಕ್ತಿ ನಮ್ಮಲ್ಲಿರೋದು ಗೊತ್ತಾ? ಎಫೆಸದ ಬರೆದ ಪತ್ರಿಕೆ 1ನೇ ಅಧ್ಯಾಯ 19-21. ಎಂಥ ಒಂದು ಶಕ್ತಿ ನಮ್ಮಲ್ಲಿರೋದು. ಮತ್ತು ನಂಬುವರಾದ ನಮ್ಮಲ್ಲಿ ಕಾರ್ಯ ಸಾಧಿಸುವ ಆತನ ಶಕ್ತಿಯ ಅಪಾರವಾದ ಮಹತ್ವವು ಎಂತೆಂಥದೆಂಬುದನ್ನು ನೀವು ತಿಳಿಯುವಂತೆ ದೇವರು ನಿಮಗೆ ಅನುಗ್ರಹಿಸಲಿ. ಪೌಲನು ಸೆರೆಮನೆಯಲ್ಲಿ ಇದ್ದುಕೊಂಡು ಹೇಳ್ತಾ ಇದ್ದಾನೆ, ಅಪ್ಪ ದೇವರೇ, ಆಚೆ ಇದ್ದಾರಲ್ಲ ನಿನ್ನ ಮಕ್ಕಳು, ಸಭೆಗೆ ಹೋಗ್ತಾ ಇದ್ದಾರಲ್ಲ ನಿನ್ನ ಮಕ್ಕಳು, ದೇವ್ರ ವಾಕ್ಯ ಓದ್ತಾರಲ್ಲ ನಿನ್ನ ಮಕ್ಕಳು, ದಯವಿಟ್ಟು ಅವ್ರಿಗೆ ಅರ್ಥ ಮಾಡಂತ ಮಾಡಪ್ಪ, ಅವರ ಶಕ್ತಿ ಏನಂತ ಅರ್ಥ ಮಾಡ್ಕೊಳ್ಳಂತೆ ಸಹಾಯ ಮಾಡು ಅಂತ ಪೌಲನು ಬರಿತಾ ಇದ್ದಾನೆ. ಈ ಪರಾಕ್ರಮ ಶಕ್ತಿಯಿಂದಲೇ ದೇವರು ಕ್ರಿಸ್ತನನ್ನು ಮರಣದಿಂದ ಎಬ್ಬಿಸಿ ಸಕಲ ರಾಜತ್ವ, ಅಧಿಕಾರ, ಆಧಿಪತ್ಯ ಮತ್ತು ಪ್ರವೃತ್ತಿಗಳ ಮೇಲೆಯೂ, ಈ ಲೋಕದಲ್ಲಿ ಮಾತ್ರವಲ್ಲದೆ ಮುಂಬರುವ ಲೋಕದಲ್ಲಿಯೂ ಹೆಸರುಗೊಂಡವರೆಲ್ಲರ ಎಲ್ಲಾ ನಾಮಗಳ ಮೇಲೆಯೂ ಪರಲೋಕದಲ್ಲಿ ಆತನ ತನ್ನ ಬಲಗಡೆಯಲ್ಲಿ ಕುಳ್ಳಿರಿಸಿಕೊಂಡನು. ಹಾಲೆಲೂಯಾ. ಟೈಮ್ ಹೋಗ್ತಾ ಇದೆ ಅದಕ್ಕೆ. ದೇವರು ತನ್ನ ಮಗನನ್ನ ಒಂದು ಸಮಾಧಿಯಿಂದ ಯಾವ ಶಕ್ತಿಯನ್ನು ಉಪಯೋಗಿಸಿ ಆತನ ಮೇಲಕ್ಕೆ ಎಬ್ಬಿಸಿದನೋ, ದೇವರ ಮಕ್ಕಳಾದ ನಮ್ಮೊಳಗೆ ಅದೇ ಶಕ್ತಿಯನ್ನ ನೀಡಿದ್ದಾನೆ. ವಾವ್, ಅರ್ಥ ಮಾಡ್ಕೊಳ್ಳಿ. ಇನ್ನು ಬಲಹೀನರು ಅನ್ನಿಸ್ತಾ ಇದೆ ನಿಮಗೆ? ಇನ್ನು ಅಂಕೆಲಿ ಏನೋ ಆಗಲ್ಲ ಅನ್ನೋ ಒಂದು ಭಾವನೆ ಇದೆಯಾ? ಯು ಡೋಂಟ್ ನೋ ಹೂ ಯು ಆರ್. ನೀವು ಯಾರಂತ ನಿಮಗೆ ಗೊತ್ತಿಲ್ಲ. ಈ ಸತ್ಯಗಳನ್ನ ಅರ್ಥ ಮಾಡ್ಕೊಂಡ್ರೆ, ಈ ಒಂದು ಆತ್ಮಿಕ ಸತ್ಯಗಳು ನಾವು ಅನುಭವಿಸ್ಬೇಕಂದ್ರೆ ನಂಬಿಕೆ ಬೇಕು, ದೇವರ ವಾಕ್ಯವನ್ನು ತಿಳ್ಕೊಬೇಕು, ಪ್ರಾರ್ಥನೆ ಮಾಡಬೇಕು. ದಿಸ್ ಆಲ್ ರಿಯಾಲಿಟೀಸ್. ಬಟ್ ಇಫ್ ದಿಸ್ ಹ್ಯಾಸ್ ಟು ಬಿಕಮ್ ಎಕ್ಸ್ಪೀರಿಯನ್ಸ್, ಯು ನೀಡ್ ಫೇತ್. ನಂಬಿಕೆ ಅನ್ನೋದು ಆತ್ಮಿಕ ಸತ್ಯಗಳನ್ನ ಆತ್ಮೀಯ ಲೋಕದಿಂದ ತೆಗೆದು ಇದು ಸ್ವಾಭಾವಿಕ ಲೋಕಕ್ಕೆ ಅದು ತರುವಂಥದ್ದಾಗಿದೆ. ಹಾಲೆಲೂಯಾ. ನಂಬಿಕೆ ಇಲ್ಲದೆ ಇವೆಲ್ಲ ಕೂಡ ಏನು ಕೂಡ ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡೋದಿಲ್ಲ. ಇದು ಸತ್ಯ, ಇಟ್ ಇಸ್ ಗಿವನ್, ಇಟ್ಸ್ ಗ್ರಾಂಟೆಡ್. ಬಟ್ ನಿಮ್ಮಲ್ಲಿ ಅನುಭವಿಸ್ಬೇಕಂದ್ರೆ ಯು ನೀಡ್ ಫೇತ್. ಎಂಥ ಶಕ್ತಿ ನಿಮ್ಮಲ್ಲಿದೆ ಗೊತ್ತಾ? ಪುನರುತ್ಥಾನದ ಶಕ್ತಿ. ದೇವರು ಯೇಸುವನ್ನ ಸಮಾಧಿಯಿಂದ
ಎಬ್ಬಿಸಿದಾಗ ಎಂಥ ಶಕ್ತಿಯನ್ನು ಉಪಯೋಗಿಸಿದನೋ ಅದೇ ಶಕ್ತಿಯು ನನ್ನಲ್ಲಿದೆ, ನಿಮ್ಮಲ್ಲಿದೆ. ಪಕ್ಕದಲ್ಲಿ ನೋಡಿ ಹೇಳಿ, ಪುನರುತ್ಥಾನದ ಶಕ್ತಿ ನಿಮ್ಮಲ್ಲಿದೆ ಅಂತೇಳಿ. ಹಾಲೆಲೂಯಾ. ಸ್ಮಿತ್ ವಿಗಲ್ಸ್ವರ್ತ್ ಒಬ್ಬ ಬ್ರಿಟಿಷ್ ಇವ್ಯಾಂಜಲಿಸ್ಟ್ ಇದ್ರು. ಸುಮಾರು 20ನೇ ಶತಮಾನದ ಪ್ರಾರಂಭದಲ್ಲಿ ಅವರು ಸೇವೆ ಮಾಡ್ತಾ ಇದ್ರು. ಅನೇಕ ಅದ್ಭುತಗಳು ಮಾಡ್ತಾ ಇದ್ರು. ಕ್ಯಾನ್ಸರ್ಗಳನ್ನ, ಕುಂಟ್ರನ್ನ, ಕಿವುಡ್ರನ್ನ, ಅನೇಕ ರೋಗಗಳನ್ನ ವಾಸಿ ಮಾಡ್ತಾ ಇದ್ರು. ದೇವರು ವಿಶೇಷವಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ರು. ಅವರೊಂದು ವಾಕ್ಯವನ್ನು ಹೇಳಿದ್ರು, ಒಂದು ಮಾತನ್ನ. ಏನದು ಹೇಳ್ತಾ ಇದೆ ಅಂದ್ರೆ, ಇನ್ ಮೀ ಈಸ್ ವರ್ಕಿಂಗ್ ಎ ಪವರ್ ಸ್ಟ್ರಾಂಗರ್ ದೆನ್ ಎವ್ರಿ ಅದರ್ ಪವರ್. ದ ಲೈಫ್ ದಟ್ ಈಸ್ ಇನ್ ಮೀ is 1,000 times bigger than I am outside. ಅದು ಏನು ಹೇಳ್ತಾರೆ ಅಂದರೆ, ನನ್ನ ಒಳಗೆ ಕಾರ್ಯ ಮಾಡ್ತಿರತಕ್ಕಂಥ ಶಕ್ತಿ ಅದು ಬಹಳ ದೊಡ್ಡ ಶಕ್ತಿ. ನನ್ನ ಹೊರಗಿರಿಗಿಂತ 1000 ಪಟ್ಟು ಜಾಸ್ತಿ ಆಗಿದ್ದೇನೆ. ನಾವೆಲ್ಲ ನೋಡೋಕ್ಕೆ ಒಂದು 5.5 ಅಡಿ 6 ಅಡಿ 70 kg 65 kg ಎಷ್ಟು kgಗಳ ಗೊತ್ತಿಲ್ಲ, ನೀವೆಲ್ಲ ಅಷ್ಟಾಗಿ ನಾವು ಇರ್ಬೋದು. ಬಟ್ ಇನ್ ಅಸ್, ಒಳಗೆ ಅಪಾರವಾದ ಶಕ್ತಿ ನಮ್ಮೊಳಗಿದೆ. ಹಾಲೆಲೂಯಾ. ಅದು ಪವಿತ್ರಾತ್ಮನ ಶಕ್ತಿ, ಅದು ಪುನರುತ್ಥಾನದ ಶಕ್ತಿ, ಅದು ದೇವರ ಮಹಿಮೆಯ ಶಕ್ತಿ. ಅದನ್ನ ಅರ್ಥ ಮಾಡಿಕೊಂಡು ಪ್ರತಿದಿನ ಕರ್ತನೆ, ನನ್ನಲ್ಲಿರುವ ಶಕ್ತಿಗೋಸ್ಕರ ಸ್ತೋತ್ರ, ನಾನು ಎಲ್ಲವನ್ನು ಕೂಡ ಮಾಡೋಕ್ಕೆ ಸಾಧ್ಯ ಅಂತ ಯಾವಾಗ ಅದನ್ನ ಅರಿಕೆ ಮಾಡಿ ನಂಬುತ್ತೇವೋ ಈ ಒಂದು ಕಾರ್ಯಗಳು ನಮ್ಮಲ್ಲಿ ನಡೀತವೆ. ಸೊ ವಾಟ್ ಆರ್ ವಿ ಲರ್ನಿಂಗ್ ಟುಡೇ? ನಾವೇನು ಕಲಿತಾ ಇದ್ದೇವೆ? ಇದು ಪುನರುತ್ಥಾನದ ದಿನದಂದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದ್ರೆ, ಇವತ್ತು ಯೇಸು ಕ್ರಿಸ್ತನ ಮಾತ್ರ ಪುನರುತ್ಥಾನ ಹೊಂದಿಲ್ಲ. ದಟ್ ಈಸ್ ಆಸಮ್, ದಟ್ ಇಸ್ ಗ್ರೇಟ್. ಅದು ನಡೆದಿಲ್ಲ ಅಂದರೆ ನಾವು ಇವತ್ತು ಏನೇ ಮಾಡಿದ್ರು ಕೂಡ ಅದಕ್ಕೆ ಅರ್ಥ ಇಲ್ಲ. ಬಟ್ ಯೇಸು ಕ್ರಿಸ್ತನ ಮಾತ್ರ ಪುನರುತ್ಥಾನ ಹೊಂದಿಲ್ಲ. ಸೊ ಇವತ್ತೆಲ್ಲ ಪುನರುತ್ಥಾನದ ಹಬ್ಬವನ್ನು ಆಚರಿಸ್ಕೊಳ್ಳೋಕ್ಕೆ ಬಂದರೆ ನೀವೆಲ್ಲರೂ ಕೂಡ, ನಾನು ಅಂದ್ಕೊಂಡು ಯಾರು ಈ ಹಬ್ಬದ ಬಗ್ಗೆ ಅಷ್ಟು ಕೇರ್ ಮಾಡಲ್ಲ, ಆಚರಿಸೋದಿಲ್ಲ. ನನಗೆ ಕ್ರಿಸ್ಮಸ್ ಒಂದೇ, ಈಸ್ಟರ್ ಒಂದೇ, ನನಗೆ ತಲೆ ಹಾಕೊಳ್ಳೋ ಹೆಚ್ಚು ನಾನು. ಓಕೆ. ಬಟ್ ಇಲ್ಲಿ ಬಂದಾಗ ಅನೇಕರು ಆ ಒಂದು ಹಬ್ಬದ ಒಂದು ವಾತಾವರಣ ಕಾಣಿಸ್ತದೆ. ಬೆಳಗ್ಗೆ ನಮ್ಗೆ ಬಂದಾಗ ಕೆಲವು ಪಾಪ ಹೊಸ ಬಟ್ಟೆಗಳು ಕೂಡ ಹಾಕೊಂಡಿದ್ದೀರಿ ಅನ್ಸುತ್ತೆ. ಅಲ್ಲ, ಒಂದು ಸ್ವಲ್ಪ ಬೇಗ, ಸುಮಾರು ಜನ ಬೇಗ ಕೂಡ ಬಂದ್ಬಿಟ್ಟಿದ್ರಿ. ಅದು ಪುನರುತ್ಥಾನ ದಿನ ಮಾತ್ರ ಅಲ್ಲ, ಪ್ರತಿ ಭಾನುವಾರ ಇರಬೇಕು ಅದು. ಸೊ ಐ ಗಾಟ್ ಅ ಫೀಲಿಂಗ್ ಆಫ್ ಸೆಲೆಬ್ರೇಷನ್. ಕೆಲ ಪುನರುತ್ಥಾನದ ಒಂದು ಸೆಲೆಬ್ರೇಷನ್ ನನಗೆ ಐ ಫೆಲ್ಟ್ ದಟ್. ಹಾಲೆಲೂಯಾ. ಬಟ್ ಇವತ್ತು ಬಂದಿದ್ದು ಕೇವಲ ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದ್ರು ಅಂತ ಅನ್ಕೊಂಡು ಹೋಗ್ಬೇಡಿ. ಇವತ್ತು ಹೋಗ್ಬೇಕಂದ್ರೆ ನಾನು ಕೂಡ ಕ್ರಿಸ್ತನಲ್ಲಿ ಪುನರುತ್ಥಾನ ಹೊಂದಿದ್ದೇನೆ ಅನ್ನೋ ಒಂದು ಭಾವನೆಯಲ್ಲಿ ಹೋಗೋದಾದ್ರೆ ಟುಡೇ ಇಸ್ ಅ ಗ್ರೇಟ್ ಡೇ. ಹಾಲೆಲೂಯಾ, ಹಾಲೆಲೂಯಾ. ಏನು ಹೇಳ್ತಾರೆ? ವಿ ಆರ್ ಸೀಟೆಡ್ ಇನ್ ಕ್ರೈಸ್ಟ್ ಇನ್ ದ ಹೆವೆನ್ಲಿ ಪ್ಲೇಸಸ್ ವಿತ್ ಹಿಮ್. ಹಾಲೆಲೂಯಾ. ಕ್ರಿಸ್ತನಲ್ಲಿ ಏನಾಗಿದ್ದೇವೆ? ನಾವು ಪರಲೋಕದಲ್ಲಿ ಆತನೊಟ್ಟಿಗೆ ಕುಳ್ಳರಿಸಲ್ಪಟ್ಟಿದ್ದೇವೆ. ಇಟ್ಸ್ ಅ ಪೊಸಿಷನ್ ಆಫ್ ರೆಸ್ಟ್. ನಾವೆಲ್ಲ ಕೂಡ ಏನು ದೇವರ ವಿಷಯ ಪಡ್ಕೊಳ್ಳೋಕೆ ಏನು ಕೂಡ ನಾವು ಶ್ರಮೆ ಪಡಬೇಕಾಗಿಲ್ಲ. ನಂಬಿಕೆಯಿಂದ ರಿಸೀವ್ ಇಟ್ ಬೈ ಫೇತ್. ಹಾಲೆಲೂಯಾ. ಇಟ್ಸ್ ಅ ಪೊಸಿಷನ್ ಆಫ್ ಆನರ್. ಈ ಲೋಕದಲ್ಲಿ ಎಷ್ಟು ಜನ ನಿಮಗೆ ಗೌರವ ಕೊಡ್ತಾರೋ ಗೊತ್ತಿಲ್ಲ, ಅದಕ್ಕೋಸ್ಕರ ಶ್ರಮೆ ಪಡಬೇಡಿ. ಓಕೆ. ಬಟ್ ರಿಸೀವ್ ದ ಆನರ್ ಕಮ್ಸ್ ಫ್ರಮ್ ದ ಲಾರ್ಡ್. ಇನ್ಫ್ಯಾಕ್ಟ್ ನನ್ನ ಪರ್ಸನಲ್ ಲೈಫಲ್ಲಿ ಒಬ್ಬ ಪಾಸ್ಟ್ ಆಗಿರೋದ್ರಿಂದ ಚರ್ಚಲ್ಲಿ ನೀವೆಲ್ಲ ನಂಗೆ ಗೌರವ ಕೊಡ್ಬೋದು ಪಾಸ್ಟರ್ ಅಂತ. ಐ ಆಮ್ ರಿಯಲಿ ಬ್ಲೆಸ್ಡ್. ನೀವೆಲ್ಲರೂ ತೋರಿಸುವಂಥ ಗೌರವ, ಪ್ರೀತಿ ನನಗೆ ತುಂಬ, ಇಟ್ ಮೇಕ್ಸ್ ಮಿ ಗುಡ್, ಫೀಲ್ ಗುಡ್. ಐ ಡೋಂಟ್ ಡಿಸರ್ವ್ ಇಟ್. ಅದರ ಒಂದು ಯೋಗ್ಯತೆ ನನಗಿಲ್ಲ ಅಂತ ಅನೇಕ ಸಲ ಅಂದ್ಕೊಳ್ತೇನೆ ನಾನು. ಬಟ್ ಆಚೆ ಹೋದರೆ ಆ ಗೌರವ ನನಗೆ ಸಿಗುತ್ತಾ? ಮೇ ಬಿ ದೇ ಮೇ ಗಿವ್ ರೆಸ್ಪೆಕ್ಟ್ ಟು ಯು. ನಿಮ್ಮ ಕೆಲಸಗಳನ್ನು ನೋಡಿ ಜನರು ನನಗಿಂತ ಹೆಚ್ಚಾಗಿ ನಿಮ್ಮನ್ನು ಗೌರವಿಸ್ಬೋದು. ಬಟ್ ನಾನು ಆಚೆ ಕಾಲಿಟ್ಟರೆ ನನಗೆ ಅಷ್ಟು ಗೌರವ ಇಲ್ಲ. ಯಾರಾದರೂ ಏನು ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ಐ ಟೇಕ್ ಲಾಟ್ ಆಫ್ ಟೈಮ್, ಏನು ಹೇಳೋದಪ್ಪ ಅಂತ. ಪಾಸ್ಟರ್ ಅಂತ ಅಂತಿದ್ದಕ್ಕೆ ಅವ್ರ ಫೇಸ್ಗಳು ನೋಡ್ತೀನಿ, ನನ್ನ ರಿಯಾಕ್ಷನ್ಸು ಏನೋ ಆಗ್ಬಿಡುತ್ತೆ. ನಂಗೆ ಗೊತ್ತು, ಅಟ್ಲೀಸ್ಟ್ ಅವ್ರ ಮೈಂಡ್ ಅನ್ಕೊಳ್ತಾ ಇರ್ತಾರೆ, ಇವನು ಏನು ಮಾಡ್ತಾವನೆ ನಿಜವಾಗ್ಲೂ, ಇವನಿಗೆ ದುಡ್ಡೆಲ್ಲಿಂದ ಬರ್ತಾ ಇದೆ, ಮನೆ ಇದೆ, ಕಾರ್ ಇದೆ, ಎಲ್ಲ ಸಕ್ಕದಾಗಿದೆಯಲ್ಲ, ಎಲ್ಲಿಂದ ಬರ್ತಾ ಇದೆ, ಆ ಫೀಲಿಂಗ್ಸ್ ಬರ್ತವೆ. ನನಗೆ ಅಷ್ಟು ರೆಸ್ಪೆಕ್ಟ್ ಇಲ್ಲ ಆಚೆ. ಓಕೆ. ಆವಾಗ ನನ್ನ ಮಗನ ಬಗ್ಗೆ ಕೂಡ ಅನ್ಕೊಳ್ತಾ ಇದ್ದೆ, ನನ್ನ ಮಗನಿಗೆ ಏನು ರೆಸ್ಪೆಕ್ಟ್ ಕೊಡ್ಬೋದು ಅವ್ರ ಫ್ರೆಂಡ್ಸ್ ಎಲ್ಲ ಅಂತ. ಅವ್ರ ಮಕ್ಕಳೆಲ್ಲ ಬಂದು ನಿಮ್ಮ ತಂದೆ ಏನು ಮಾಡ್ತಾರೆ ಅಂದರೆ, ಒಬ್ರು ಹೇಳ್ತಾರೆ ನನ್ನ ಡಾಕ್ಟ್ರು, ಇನ್ನೊಬ್ಬ ನನ್ನ ತಂದೆ ಹೇಳ್ತಾರೆ ನಮ್ಮ ತಂದೆ ಇಂಜಿನಿಯರು, ಇನ್ನೊಬ್ರು ಹೇಳ್ತಾರೆ ನಮ್ಮ ತಂದೆ IT ಪ್ರೊಫೆಷ್ನಲು, ನನ್ನ ಮಗ ನಮ್ಮಪ್ಪ ಪಾಸ್ಟ್ರು ಅಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಏನು ಅನ್ಕೋಬೋದು ಅನ್ನೋ ಒಂದು ಫೀಲಿಂಗ್ ಕೂಡ ಇರ್ತಾ ಇತ್ತು. ದೇವ್ರ ಕೃಪೆಯಿಂದ ಒಂದು ಬೋರ್ಡಿಂಗ್ ಸ್ಕೂಲ್ ಆಗ್ತಾ ಇದ್ವಿ, ಕ್ರಿಶ್ಚಿಯನ್ ಬೋರ್ಡಿಂಗ್ ಸ್ಕೂಲು. ಅಟ್ಲೀಸ್ಟ್ ಆ ಗೌರವ ಅಲ್ಲಿ ಸಿಗುತ್ತೆ ಅವನಿಗೆ. ಬಟ್ ಇದು ನನಗೆ ಮಾತ್ರ ಅಲ್ಲ, ಡೇ ಬೈ ಡೇ ಪ್ರತಿಯೊಬ್ಬರು ಕೂಡ ಈ ಲೋಕದಲ್ಲಿ ನಾವು ಕ್ರೈಸ್ತವರು ಅಂತ ಹೇಳ್ಕೊಂಡಾಗ ಅಷ್ಟು ಗೌರವ ಕಡಿಮೆ ಆಗೋ ದಿನಗಳನ್ನು ಜೀವಿಸ್ತಾ ಇದ್ದೇವೆ. ಪೌಲ್ ಹೇಳ್ತಾನೆ, ಐ ಆಮ್ ನಾಟ್ ಅಶೇಮ್ಡ್ ಫಾರ್ ದ ಗಾಸ್ಪಲ್. ಇಟ್ ಈಸ್ ಫೂಲಿಶ್ನೆಸ್ ಫಾರ್ ದೋಸ್ ಹೂ ಆರ್ ಪೆರಿಶಿಂಗ್, ಬಟ್ ಫಾರ್ ಮೀ ಇಟ್ಸ್ ಅ ಪವರ್ ಆಫ್ ಗಾಡ್ ಅಂಟು ಸಾಲ್ವೇಷನ್.
ಇದು ನಶಿಸಿ ಹೋಗೋ ಜನರಿಗೆ ಸುವಾರ್ತೆ ಅನ್ನತಕ್ಕಂಥದ್ದು ಮೂರ್ಖತನ. ಆದರೆ ನಮಗೋ ಇದು ದೇವರ ಶಕ್ತಿ. ಹಾಲೆಲೂಯ, ಹಾಲೆಲೂಯ. ಪ್ರೇರೆ, ನಾವು ಹಾದು ಹೋಗತಕ್ಕಂಥ ಕಾಲ ಬಹಳ ಕಠಿಣವಾದ ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ. ಕ್ರೈಸ್ತರು ಅಂತ ಹೇಳ್ಕೊಂಡಾಗ ಅಷ್ಟು ಗೌರವ ಮರ್ಯಾದೆ ಸಿಗದಿರತಕ್ಕಂಥ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದರೂ ಕೂಡ ಅದನ್ನು ಹೆಮ್ಮೆಯಿಂದ ಹೇಳ್ಕೊಂಡು ಯೇಸುವಿನ ಮಹಿಮೆಗಾಗಿ ಸಾಕ್ಷಿಗಳಾಗಿ ಜೀವಿಸುವ ಸವಾಲನ್ನು ನೀವು ತೆಗೆದುಕೊಳ್ತೀರಾ ಅನ್ನೋದೇ ಪ್ರಶ್ನೆ. ನಾವು ಕ್ರಿಸ್ತ ಯೇಸುವಿನೊಟ್ಟಿಗೆ ನಾವು ಕುಳ್ಳಿಸಲ್ಪಟ್ಟಿದ್ದೇವೆ.